ಹಾಗೆ 60 ಡಿಗ್ರಿಯಲ್ಲಿ ಭ್ರಮಣ. இப்போ நான் அது எதுவும் தொடக்கூடாதுல்ல? இது அப்படியே விட்டுரு, அங்க என்ன வேணா பண்ணிக்கலாம். ரிவர்ஸ். அதை எதுவும் பண்ணிடுறாரு, அங்க இருக்கிறது அப்படியே இங்க ரெக்கார்ட் பண்ணிட்டு இருக்கு. So both the screens are getting copied, right? அங்க இருக்கிறது அப்படியே இங்க ಹಾಗೆ 90 ಡಿಗ್ರಿಯಲ್ಲಿ ಭ್ರಮಣ. ದೊಡ್ಡದಾಗಿ ಸೊನ್ನೆ ಸುತ್ತೋಣ. ರಿವರ್ಸ್. ರಿಲೀಸ್ ಮಾಡ್ಕೊಳ್ಳೋಣ. ನಾಭಿಯ ಸುತ್ತ ಭ್ರಮಣ. நீங்க ரெக்கார்ட் பண்ண ஸ்டார்ட் பண்ணிட்டு எப்படி குவாலிட்டி இருக்குன்னு பாருங்க. ஆடியோ வீடியோ குவாலிಟಿ, ಇಲ್ಲಾಂದ್ರೆ ನಾಳೆ வீடியೋ குவாலிಟಿ. ಎರಡು ಹಸ್ತನ ಮತ್ತೆ ಹಿಂದೆ ಚಚ್ಚೋಣ. ಪಾರ್ಶ್ವ ಪ್ರಸರಣಾಸನ. ಪಾದಗಳು 30 ಡಿಗ್ರಿ ತಗೊಳ್ಳೋಣ. ಅಗಲ ಹತ್ತಿರ, ಅಗಲ ಹತ್ತಿರ. ಹಾಗೆ 60 ಡಿಗ್ರಿ, ಅಗಲ ಹತ್ತಿರ, ಅಗಲ ಹತ್ತಿರ. ಹಾಗೆಯೇ 90 ಡಿಗ್ರಿ, ಅಗಲ ಹತ್ತಿರ, ಅಗಲ ಹತ್ತಿರ. ಒಂದೆರಡು ಉಸಿರಾಟ ಮಾಡ್ಕೊಳ್ಳಿ, ಅಲ್ಲೇ ಭ್ರಮಣ ಮಾಡಬೇಕು. ಶುರು ಮಾಡೋಣ. ಭ್ರಮಣ ಕೆಳಗೆ ಹೋಗಿ ಮೇಲ್ ಬರಬೇಕು. இது மியூட் நான் ஆஃப் பண்ணலாம்ல? மியூட் இது வால்யூமா? ರಿವರ್ಸ್. ವಾಲ್ಯೂಮ್ ಸೇತ್ ರೆಕಾರ್ಡ್ பண்ணிட்டு. ಹಾಗೆ 60 ಡಿಗ್ರಿ ತಗೊಳ್ಳೋಣ. ಎರಡು ಸಾರಿ ಭ್ರಮಣ. ರಿವರ್ಸ್. ಹಾಗೆ 30 ಡಿಗ್ರಿಯಲ್ಲಿ ಭ್ರಮಣ. ರಿವರ್ಸ್. ರಿಲೀಸ್ ಮಾಡ್ಕೊಳ್ಳೋಣ. ನಾಭಿಯ ಸುತ್ತ ಭ್ರಮಣ. எல்லாமே கவர் ஆயிடும். ப்ளே பண்ணி விட்டுட்டு அப்படியே நீ பண்ண ஆரம்பிக்கலாம் தினமும். மேலே கம்ப்யூட்டரில் இது பண்ணிவிட்டு நான் ரெக்கார்ட் பண்ண ஸ்டார்ட் பண்ணலாண்ணா? ರಿಲೀಸ್ ಮಾಡ್ಕೊಳ್ಳಿ. ಈಗ ಸೈಕ್ಲಿಂಗ್ ಮಾಡೋಣ. ಬಲಪಾದನ ಬೇಸತ್ರ ಮೇಲೆ, ಕೈಗಳು ಹಿಂದೆ ಹೋಗಿರ್ಬೇಕು. ಇಲ್ಲ, ஒரு தொடர்ந்து ஒரு 10 நாள் பண்ணுங்க. ஸ்டார்டிங் பேசிக்ஸ் இருக்கும், அப்புறமா எண்டுங்கிற மாதிரி. பட் நாளைக்குலேருந்து ஸ்டார்ட் பண்ணு. என்ன பண்ணாலும் கீழே எல்லாம் காப்பி பண்ணிக்கோ. எல்லா ஃபைலும் காப்பி பண்ணி மேலே போட்டு விட்டு நீ எக்ஸசைஸ் பண்ண போகும்போது மேலே கம்ப்யூட்டர் ஆன் பண்ணி ப்ளே பண்ணி ಹಾಗೆ ಪಾದನ ಬೇಸತ್ರ ಇಟ್ಟು ಒಂದ್ಸರಿ ನಾಭಿಯ ಸುತ್ತ ಭ್ರಮಣ. ಈಗ ದ್ವಿಪಾದ ಭ್ರಮಣ. ಎರಡು ಕಾಲಿಂದ ಒಟ್ಟಿಗೆ ಹತ್ತಿರ ತಗೊಳ್ಳಿ. ಮೇಲೆ ಮುಂದೆ ಮಾಡಿ ಪಾಸ್ ಮಾಡ್ಕೊಳ್ಳಿ. ರಿವರ್ಸ್. ರಿಲೀಸ್ ಮಾಡ್ಕೊಳ್ಳಿ. ಪಾದ ಬೇಸತ್ರ ಹಾಕಿ ವಿಶ್ರಾಂತಿ. ನಾಭಿಯ ಸುತ್ತ ಭ್ರಮಣ. ಪಾದ ಅಗಲ ಇರ್ಬೇಕು, ಮಂಡಿ ಜೋಡಿಸಿರ್ಬೇಕು. ವಿಶ್ರಾಂತಿಯಿಂದ ವಾಪಸ್ ಸೇತುವೆ ಬಂದ ಕಿಟಿ ಚಾಲನೆ. ಪಾದನ ಇನ್ನಷ್ಟು ಬೇಸತ್ರ ತಗೊಳ್ಳಿ. ಬಲ ಹಸ್ತದಿಂದ ಬಲ ಹಿಮ್ಮಡಿ, ಎಡ ಹಸ್ತದಿಂದ ಎಡ ಹಿಮ್ಮಡಿ. ಪೂರಕ ಮಾತ್ರ ಸೊಂಟದ ಭಾಗ ಮೇಲೆತ್ತಿ. ರೇಚಕ ಪೂರಕ. ರೇಚಕ. ಹಾಗೆ ಹಸ್ತನ ಬಿಡಿಸಿ, ಹಸ್ತನ ತಲೆ ಹಿಂದೆ ಲಾಕ್ ಮಾಡ್ಕೊಳ್ಳಿ. ಪಾದನ ಬೇಸತ್ತ ತಗೊಳ್ಳಿ. ನಮಸ್ಕಾರ ಸ್ಥಿತಿ. ಪೂರಕ ಮಾಡ್ತಾ ಮಂಡಿ ಜೋಡಿಸೋಣ. ರೇಚಕ ಮಾಡ್ತಾ ಅಗಲ ಪೂರಕ ರೇಚಕ. ಪಾದಗಳು ಬೇಸತ್ರ ಹಿಮ್ಮಡಿ ಟಚ್ ಆಗ್ತಿರ್ಬೇಕು. ಮತ್ತೆ ತೊಡೆ ಭೂಸ್ಪರ್ಶದಲ್ಲಿ ಇರ್ಬೇಕು. ಪೂರಕ. ರಿಲೀಸ್ ಮಾಡ್ಕೊಳ್ಳೋಣ. ಹಾಗೆ ಮಂಡಿನ ಎದೆಯ ಭಾಗಕ್ಕೆ ತಗೊಳ್ಳೋಣ. ಅರ್ಧ ಜಠರ ಪರಿವರ್ತನಾಸನ. ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಬಲ, ಮಧ್ಯ, ಎಡ, ಮಧ್ಯ, ಬಲ. ದೃಷ್ಟಿ ಆಪೋಸಿಟ್ ಸೈಡ್ ಅಲ್ಲಿ ಇರ್ಬೇಕು. ಮಂಡಿಗಳು ಮೊಣಕೈ ಕಡೆ ಟಚ್ ಆಗ್ತಾ ಇರ್ಬೇಕು. ಸೊಂಟ ತಿಕ್ಕೋಣ. ಮಧ್ಯ, ಎಡ, ದೃಷ್ಟಿ ಬಲಭಾಗದಲ್ಲಿ ಇರ್ಬೇಕು. ಮಧ್ಯ. ರೇಚಕ ಮಾಡ್ತಾ ರಿಲೀಸ್ ಮಾಡ್ಕೊಳ್ಳೋಣ. ನಾಭಿಯ ಸುತ್ತ ಭ್ರಮಣ. ಹಾಗೆ
ಈಗ ಅಮೃತಾಸನ, ಪಶ್ಚಿಮೋತ್ತಾನಾಸನ, ಅಮೃತಾಸನ, ಹಲಾಸನ 3 ಸಾರಿ ಮಾಡ್ಕೊಳ್ಳಿ. ಫಾಸ್ಟ್ ಆಗೋರು ಫಾಸ್ಟ್ ಮಾಡಿ. ಅಮೃತಾಸನದಲ್ಲಿ ವಿಶ್ರಾಂತಿ. ನಾಭಿಯ ಸುತ್ತ ಭ್ರಮಣ. ಪ್ರತಿ ಸಾರಿ ನಾಭಿಯ ಸುತ್ತ ಭ್ರಮಣ ಮಾಡ್ಕೊಳ್ಳಿ. ರಿಲೀಸ್ ಮಾಡ್ಕೊಳ್ಳೋಣ. ಅನಂತಾಸನ. ಬಲಭಾಗ ಹೊರಡ್ಕೊಳ್ಳಿ. ಮೊಣಕೈ ಮೇಲೆ ತಲೆನ ಹಿಡಿ. ಏಕಪಾದ ಪೂರಕ ರೀಚಕ, ಪೂರಕ ರೀಚಕ. ದ್ವಿಪಾದ ಮೊಣಕೈ ಸಹಾಯ ತಗೊಳ್ಳಿ. ಪೂರಕ ರೀಚಕ, ಪೂರಕ ರೀಚಕ. ಇನ್ನೊಂದು ಭಾಗದಿಂದ ಹಾಗೆ ಹೊರಡ್ಕೊಳ್ಳಿ ಎಡಭಾಗಕ್ಕೆ. ಪೂರಕ ರೀಚಕ, ಪೂರಕ ರೀಚಕ. ದ್ವಿಪಾದ ಪೂರಕ ರೀಚಕ, ಪೂರಕ ರೀಚಕ. ಹಾಗೆ ಹೊಟ್ಟೆ ಮೇಲೆ ಬಂದು ಮಕರ ಆಸನದಲ್ಲಿ ವಿಶ್ರಾಂತಿ ತಗೊಳ್ಳಿ. ವಿಶ್ರಾಂತಿಯಿಂದ ವಾಪಸ್ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಅಧೋಮುಖ ಶ್ವಾನಾಸನ. ಉಸಿರು ತಗೊಳ್ತಾ ಊರ್ಧ್ವ ಮುಖ ಮಂಡಿ ಮೇಲಿರ್ಬೇಕು. ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಹಾಗೆ ಮಂಡಿ ಊರಿ. ಅಲ್ಲೇ ಅಧೋಮುಖ ವಜ್ರಾಸನದಲ್ಲಿ ಉಸಿರಾಟ. ಹಾಗೆ ಪೂರಕ ಮಾಡ್ತಾ ಮೇಲ್ ಬಂದು ಪಾದದ ಮೇಲೆ ಬನ್ನಿ. ಕಾಕಾಸನ. ಪೃಷ್ಠದ ಭಾಗ ಮೇಲಿರ್ಬೇಕು. ಬೇಕಿದ್ರೆ ಆಗ್ಲಿಲ್ಲ ಅಂದ್ರೆ ಪಾದನ ಸ್ವಲ್ಪ ಅಗಲ ಮಾಡ್ಕೊಳ್ಳಿ. ಪೃಷ್ಠನ ಮೇಲೆತ್ತಿ. ಈಗ ಕಾಲನ್ನ ಸ್ವಲ್ಪ ವಿಶೇಪ್ ಮಾಡ್ಕೊಂಡು ಕೈಗಳನ್ನ ಮುಂದಿಂದ ಹಾರದ ತರ ಹಿಂದೆ ತಗೊಂಡೋಗಿ ಲಾಕ್ ಮಾಡಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಿಮ್ಮಡಿ ಭಾಗನ ಎತ್ತದೆ ಮಂಡಿ ಮುಟ್ಸೋ ಪ್ರಯತ್ನ ಮಾಡಿ. ಹಣೆನ ಭೂಸ್ಪರ್ಶ ಮಾಡೋ ಪ್ರಯತ್ನ ಮಾಡಿ. ಪೂರಕ ಮಾಡ್ತಾ ಮೇಲ್ ಬರೋಣ. ಕಾಕಾಸನ. ರಿಲೀಸ್ ಮಾಡ್ಕೊಂಡು ಮಂಡಿ ಊರಿ. ವಜ್ರಾಸನದಲ್ಲಿ ವಿಶ್ರಾಂತಿ. ವಿಶ್ರಾಂತಿಯಿಂದ ವಾಪಸ್ ಶಿರಭ್ರಮಣ ಮಾಡ್ಕೊಳ್ಳೋಣ. ಎರಡು ಮೊಣಕೈಯನ್ನ ಊರ್ಕೊಳ್ಳಿ. ಅದರ ಹಸ್ತಗಳ ಮಧ್ಯ ರೇಚಕ ಮಾಡ್ತಾ ಹಣೆನ ಇಡಿ. ಪೂರಕ ಮಾಡ್ತಾ ನೆತ್ತಿ ಮೇಲೆ. ರೇಚಕ ಮಾಡ್ತಾ ಹಣೆ ಮೇಲೆ. ಭ್ರಮಣ. ಎಡ ನೆತ್ತಿ ಮೇಲೆ, ಬಲಪಾರ್ಶ್ವ ಹಣೆ ಮೇಲೆ. ರಿವರ್ಸ್. ಹಾಗೆ ಹಸ್ತನ ಮುಷ್ಟಿ ಕಟ್ಟಿ ಒಂದ್ರ ಮೇಲೆ ಒಂದಿಟ್ಟು ಹಣೆನ ಅದ್ರ ಮೇಲೆ ಇಟ್ಕೊಳ್ಳಿ. ಶಶಾಂಕಾಸನ 2. ಪೂರಕ ಮಾಡ್ತಾ ಮೇಲ್ ಬರೋಣ. ವಜ್ರಾಸನ. ನಿಂತು ಮಾಡುವ ಕ್ರಿಯಾತ್ಮಕ ಮಾಡ್ಕೊಳ್ಳೋಣ. ಹಸ್ತನ ಊರಿ ಪಾದನ ಸ್ವಲ್ಪ ಅಗಲ ಮಾಡ್ತಾ 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 ಬನ್ನಿ. ಅರ್ಧ ಸಮಕೋನಾಸನ. ನಿಧಾನವಾಗಿ ಮೇಲ್ ಬನ್ನಿ. ಕೈಗಳನ್ನ ಲಾಕ್ ಮಾಡ್ಕೊಂಡು ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಲ, ಮಧ್ಯ, ಎಡ, ಮಧ್ಯ, ಬಲ, ಮಧ್ಯ, ಎಡ, ಮಧ್ಯ. ಹಾಗೆ ಹಸ್ತಗಳನ್ನ ನಿಧಾನವಾಗಿ ಬಿಡಿಸಿ ಪಾದಗಳ ಅಂತರ ಸ್ವಲ್ಪ ಕಡಿಮೆ ಮಾಡ್ಕೊಳ್ಳಿ. ಒಂದು ಉಸಿರಾಟ.
ಪ್ರಸಾರಿತ ಪಾದೋತ್ಥಾನಾಸನದಲ್ಲಿ ಹಿಂದಕ್ಕೆ ಮುಂದಕ್ಕೆ ಚಾಲನೆ. ಪೂರಕ ರೇಚಕ, ಪೂರಕ ರೇಚಕ, ಪೂರಕ. ಹಾಗೆ ಹಸ್ತನ ಪಕ್ಕಕ್ಕೆ ತಗೊಂಡು ಭುಜಕ್ಕೆ ಸಮಾನಾಂತರವಾಗಿರ್ಲಿ. ತ್ರಿಕೋನಾಸನ. ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಬಲ ಮಧ್ಯ, ಎಡ ಮಧ್ಯ, ಬಲ ಮಧ್ಯ, ಎಡ ಮಧ್ಯ. ಹಸ್ತಗಳನ್ನ ಮುಂದೆ ತಗೊಳ್ಳೋಣ, ಪಾದಗಳನ್ನ ಭುಜಕ್ಕೆ ಸಮಾನಾಂತರ ತಗೊಳ್ಳಿ. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಎರಡೆರಡು ಸರಿ ಮಾಡ್ಕೊಳ್ಳೋಣ. ಹಸ್ತಗಳ ಮೇಲ್ಮುಖ, ಹಸ್ತಗಳ ಹೊರಮುಖ, ಹಸ್ತಗಳ ಒಳಮುಖ, ಹಸ್ತಗಳನ್ನ ಪಕ್ಕದಿಂದ ನಿಧಾನವಾಗಿ ಕೆಳಗಿಳಿಸೋಣ. ತೋಳುಗಳನ್ನೇ ಗಮನಿಸುತ್ತಾ ವಿಶ್ರಾಂತಿ ತಗೊಳ್ಳಿ. ಪಾದಗಳ ಅಂತರ ಕಡಿಮೆ ಮಾಡಿ ಸ್ವಲ್ಪ. ವಿಶ್ರಾಂತಿಯಿಂದ ವಾಪಸ್ ಜಾಗಿಂಗ್ ಮಾಡೋಣ. ಎರಡು ಹಸ್ತನ ಆದಿ ಮುದ್ರೆ ಇಟ್ಕೊಳ್ಳೋಣ. ಹಿಮ್ಮಡಿಗಳ ಮೇಲೆ ಬರೋಣ. ಪ್ರಕಾರ 1 ಪೃಷ್ಠ ಹಿಮ್ಮಡಿ ಬಡಿಬೇಕು. ಫಾಸ್ಟ್ ಆಗಿ ಮಾಡ್ಕೊಳ್ಳಿ. 1 2 3 4 5 6 7 8 9 10. ಪ್ರಕಾರ 2 ಮುಂದಿನಿಂದ ಶುರು. 1 2 3 4 5 6 7 8 9 10. ಪ್ರಕಾರ 3 ಪಕ್ಕದಿಂದ 1 2 3 4 5 6 7 8 9 10. ಪ್ರಕಾರ 4 ಒಳಗಿನಿಂದ 1 2 3 4 5 6 7 8 9 10. ರಿಲೀಸ್ ಮಾಡ್ಕೊಳ್ಳೋಣ. ಮುಖದೊತ್ತಿ ಮೂಗಿಂದ ಉಸಿರು ತಗೊಂಡು ಬಾಯಿಂದ ಬಿಡೋಣ. ಪಾದಗಳ ಅಂತರನ್ನ ಕಡಿಮೆ ಮಾಡಿಕೊಂಡು ವಿಶ್ರಾಂತಿ. ವಿಶ್ರಾಂತಿಯಿಂದ ವಾಪಸ್ ಕೈಗಳನ್ನ ಹಿಂದೆ ಲಾಕ್ ಮಾಡಿಕೊಂಡು ತಾಡಾಸನ ಸ್ಥಿತಿ. ಎದೆಯ ವಿಶಾಲಗೊಳಿಸಿ, ಕುತ್ತಿಗೆಗೆ ಚಾಲನೆ. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಪ್ರಕಾರ 1 ಮೇಲೆ ಮಧ್ಯ ಕೆಳಗೆ ಮಧ್ಯ, ಮೇಲೆ ಮಧ್ಯ ಕೆಳಗೆ ಮಧ್ಯ. ಪ್ರಕಾರ 2 ಎಡಪಾರ್ಶ್ವ ಮಧ್ಯ, ಬಲಪಾರ್ಶ್ವ ಮಧ್ಯ, ಎಡಪಾರ್ಶ್ವ ಮಧ್ಯ, ಬಲಪಾರ್ಶ್ವ ಮಧ್ಯ. ಪ್ರಕಾರ 3 ಸಂಪೂರ್ಣ ಎಡ ಮಧ್ಯ, ಬಲ ಮಧ್ಯ, ಎಡ ಮಧ್ಯ, ಬಲ ಮಧ್ಯ. ಹಸ್ತನ ಉಜ್ಜಿ ಕುತ್ತಿಗೆಗೊಂದ್ಸಾರಿ ಮಸಾಜ್ ಮಾಡ್ಕೊಳ್ಳಿ. ಮತ್ತೆ ಹಸ್ತಗಳನ್ನ ಹಿಂದೆ ಲಾಕ್ ಮಾಡಿ ಗಲ್ಲನ ಕುತ್ತಿಗೆಗೆ ಲಾಕ್ ಮಾಡ್ಕೊಳ್ಳಿ. ಭ್ರಮಣ ಎಡ ಮೇಲೆ ಬಲ ಕೆಳಗೆ, ಎಡ ಮೇಲೆ ಬಲ ಕೆಳಗೆ, ರಿವರ್ಸ್ ಬಲ ಮೇಲೆ ಎಡ ಕೆಳಗೆ, ಬಲ ಮೇಲೆ ಎಡ ಕೆಳಗೆ. ರಿಲೀಸ್ ಮಾಡ್ಕೊಳ್ಳೋಣ. ಹಸ್ತನ ಉಜ್ಜಿ ಕುತ್ತಿಗೆಗೆ ಒಂದ್ಸಾರಿ ಮಸಾಜ್ ಮಾಡ್ಕೊಳ್ಳಿ. ಮತ್ತೆ 2 ಹಸ್ತನ ಹಿಂದೆ ಲಾಕ್ ಮಾಡೋಣ. ಕಣ್ಣುಗಳನ್ನ ದೊಡ್ಡದಾಗಿ ತೆಗೆದಿಡೋಣ. ಕನ್ನಡಕ ಇದ್ರೆ ಕನ್ನಡಕ ತೆಗೆದಿಟ್ಕೊಳ್ಳಿ. ಕಣ್ಣುಗಳಿಗೆ ಭ್ರಮಣ, ನಿಯತ ಚಾಲನೆ. ಉಸಿರು ತಗೊಳ್ಳಿ, ಉಸಿರು ಬಿಡ್ತಾ ಕಣ್ಣು ಗುಡ್ಡೆಗಳು ಮೇಲೆ ಮಧ್ಯ ಕೆಳಗೆ ಮಧ್ಯ, ಮೇಲೆ ಮಧ್ಯ ಕೆಳಗೆ ಮಧ್ಯ. ಡಯಾಗ್ನಲ್ ಆಗಿ ಎಡ ಮೇಲೆ ಮಧ್ಯ, ಬಲ ಕೆಳಗೆ ಮಧ್ಯ, ಎಡ ಮೇಲೆ ಮಧ್ಯ, ಬಲ ಕೆಳಗೆ ಮಧ್ಯ. ಅಪೋಸಿಟ್ ಸೈಡು ಬಲ ಮೇಲೆ ಮಧ್ಯ, ಎಡ ಕೆಳಗೆ ಮಧ್ಯ, ಬಲ ಮೇಲೆ
ಮಧ್ಯ, ಎಡ ಕೆಳಗೆ, ಮಧ್ಯ ಪ್ರಕಾರ 3 ಸಂಪೂರ್ಣ ಎಡ, ಮಧ್ಯ ಬಲ, ಮಧ್ಯ ಎಡ, ಮಧ್ಯ ಬಲ, ಮಧ್ಯ. ಹಸ್ತನ ಬಿಡಿಸಿ ಉಜ್ಜಿಕೊಳ್ಳೋಣ. ಕಣ್ಣುಗಳ ಮೇಲೆ 2 ಬೆರಳಿನಿಂದ ನಿಧಾನವಾಗಿ ಮಸಾಜ್ ಮಾಡೋಣ. ಮತ್ತೆ ಹಸ್ತನ ಹಿಂದೆ ಚಾಚಿ ದೊಡ್ಡದಾಗಿ ಕಣ್ಣನ್ನು ತೆರೆಯಿರಿ. ಭ್ರಮಣ, ಎಡ ಮೇಲೆ ಬಲ ಕೆಳಗೆ, ಎಡ ಮೇಲೆ ಬಲ ಕೆಳಗೆ, ರಿವರ್ಸ್, ಬಲ ಮೇಲೆ ಎಡ ಕೆಳಗೆ, ಬಲ ಮೇಲೆ ಎಡ ಕೆಳಗೆ. ಮತ್ತೆ ಹಸ್ತನ ಉಜ್ಜಿ ಕಣ್ಣುಗಳಿಗೆ ಮಸಾಜ್ ಮಾಡ್ತಾ ನಿಧಾನವಾಗಿ ಕೆಳಗಿಳಿಸಿ ವಿಶ್ರಾಂತಿ. ಎಡಗಾಲು ಪಕ್ಕ, ವಿಶ್ರಾಂತಿಯಿಂದ ವಾಪಸ್ ಗಣಪತಿ ನಮಸ್ಕಾರಕ್ಕೆ ಸಿದ್ಧತೆ. ಮದುವೆ ಆದವರು ಉತ್ತರಕ್ಕೆ, ಮದುವೆ ಆಗದವರು ಪೂರ್ವಕ್ಕೆ ತಾಡಾಸನ ಸ್ಥಿತಿಗೆ ಬಂದ್ಬಿಡಿ. ಕೈಗಳ ನಮಸ್ಕಾರ ಸ್ಥಿತಿ, ಕಣ್ಣುಗಳನ್ನ ಮುಚ್ಚಿರೋಣ. ಗಣಪತಿ ನಮಸ್ಕಾರದ ಮಂತ್ರ. ಓಂ ಏಕದಂತಾಯ ವಿದ್ಮಹಿ ವಕ್ರತುಂಡಾಯ ಧೀಮಹಿ ತನ್ನೋ ದಂತಿ ಪ್ರಚೋದಯಾತ್. ಓಂ ಗಂ ಗಣಪತಯೇ ನಮಃ. ಹಸ್ತ ಬಿಡಿಸಿ ಎಡ ಹಸ್ತದಿಂದ ಬಲಗಿವಿ, ಬಲ ಹಸ್ತದಿಂದ ಎಡಗಿವಿ. ಹೆಬ್ಬೆರಳು ಮುಂದೆ ಇರಬೇಕು. ನಾಲಿಗೆ ಕಿರಿ ಮುದ್ರೆ. ಬೆನ್ನನ್ನ ಭಾಗಿಸ್ಬೇಡಿ. ಪಾದಗಳಿಗೆ ಬೇಕಿದ್ರೆ ಸ್ವಲ್ಪ ಅಂತರ ಮಾಡ್ಕೊಳ್ಳಿ, ಜಾಸ್ತಿ ಮಾಡ್ಕೋಬೇಡಿ. ಶುರು ಮಾಡೋಣ. ಪೂರಕ ಮಾಡ್ತಾ ಕೂರ್ಬೇಕು, ರೇಚಕ ಮಾಡ್ತಾ ಹೇಳ್ಬೇಕು. ಮೊದಲಿಗೆ ಪಂಚಭೂತಗಳು. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಪಂಚೇಂದ್ರಿಯಗಳು. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಪಂಚಕರ್ಮೇಂದ್ರಿಯಗಳು. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಪಂಚತನ್ಮಾತ್ರಗಳು. ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ, ಪೂರಕ ರೇಚಕ. ಮನಸ್ಸು. ಪೂರಕ ರೇಚಕ. ರಿಲೀಸ್ ಮಾಡ್ಕೊಳ್ಳೋಣ. ಎಡಗಾಲು ಪಕ್ಕ, ವಿಶ್ರಾಂತಿ. ಗಣಪತಿ ನಮಸ್ಕಾರದಿಂದ ನಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆನ ಗಮನಿಸ್ಕೊಳ್ಳೋಣ. ಕಣ್ಮುಚ್ಚಿ ಗಲ್ಲನ ಸ್ವಲ್ಪ ಕೆಳಗೆ ಮಾಡ್ಕೊಂಡು ವಿಶ್ರಾಂತಿ ತಗೊಳ್ಳಿ. ಹಾಗೆ ಪಾದನ ಜೋಡಿಸೋಣ. 2 ಹಸ್ತಗಳ ಮುಂದೆ. ಏಕ ದ್ವೆ ತ್ರೀಣಿ ಚತ್ವಾರಿ. ಹಾಗೆ ವೀರಾಸನಕ್ಕೆ ಬರೋಣ. ವಜ್ರಾಸನ. ದುರ್ಗಾ ನಮಸ್ಕಾರಕ್ಕೆ ಸಿದ್ಧತೆ ಮಾಡ್ಕೊಳ್ಳೋಣ. ಕೈಗಳ ನಮಸ್ಕಾರ ಸ್ಥಿತಿ. ದುರ್ಗಾ ನಮಸ್ಕಾರದ ಮಂತ್ರ. ಓಂ ಕಾತ್ಯಾಯನಾಯ ವಿದ್ಮಹೆ ಕನ್ಯಾಕುಮಾರಿ ಧೀಮಹಿ ತನ್ನೋ ದುರ್ಗೆ ಪ್ರಚೋದಯಾತ್. ಓಂ ದುಂ ದುರ್ಗಾಯೈ ನಮಃ. ರಿಲೀಸ್ ಮಾಡ್ಕೊಳ್ಳೋಣ. ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಶಶಾಂಕಾಸನ. ಉಸಿರು ತಗೊಳ್ತಾ ಷಡಂಗಾಸನ. ಉಸಿರು ತಗೊಂಡು ಉಸಿರು ಬಿಡ್ತಾ ಸಿಂಹ ಗರ್ಜನೆ. ಉಸಿರು ತಗೊಳ್ತಾ ಎಡಗಾಲ ಶ್ವಾನಾಸನ. ನಮ್ಮ ದೃಷ್ಟಿ ಮೇಲೆ ಹೋಗಿರೋ ಪಾದನ ನೋಡ್ತಿರ್ಬೇಕು. ಬಲಗಿವಿ ಭೂಸ್ಪರ್ಶ ಹತ್ತ ಬರ್ಬೇಕು, ಟಚ್ ಆಗ್ಬಾರ್ದು. ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಪಾರ್ಶ್ವಜಾನ ಶಿಷ್ಯಾಸನ.
ಬಲಪಾದನ ಅರ್ಧ ವೀರಾಸನ ಮಾಡಿ ಬಿಡಿಸ್ಕೊಳ್ಳಿ. ಕಾಲಿನ ಮೇಲೆ ಕುತ್ಕೋಬಿಡಿ. ಪ್ರಕಾರ 1, ಪ್ರಕಾರ 2, ಪ್ರಕಾರ 3. ಹಣೆನ ಮಂಡಿ ಪಕ್ಷಣ. ಉಸಿರು ತಗೊಳ್ತಾ 2 ಕೈಗಳ ಮೇಲೆ, ಉಸಿರು ಬಿಡ್ತಾ ಕೆಳಗಿಳಿಸಿ. ಪಾದನ ವಾಪಸ್ ತಗೊಳ್ಳೋಣ. ಮಾರ್ಜಾಲಾಸನ, ಪೂರಕ, ರೇಚಕ. ಈಗ ಬಲಗಾಲ ಶ್ವಾನಾಸನ. ಎಡಗಿವಿ ಭೂಮಿ ಹತ್ರ ಬರಬೇಕು. ದೃಷ್ಟಿ ಮೇಲೆ ಹೋಗಿರೋ ಪಾದದ ತುದಿನ ನೋಡ್ತಾ ಇರ್ಬೇಕು. ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಪಾರ್ಶ್ವಜಾನು ಶೀರ್ಷಾಸನ. ಬಲಹಸ್ತದ ಪಕ್ಕದಿಂದ ಮುಂದೆ ತಗೊಳ್ಳಿ. ಪ್ರಕಾರ 1, ಪ್ರಕಾರ 2, ಪ್ರಕಾರ 3. ಪೂರಕ ಮಾಡ್ತಾ 2 ಹಸ್ತಗಳ ಮೇಲೆ, ರೇಚಕ ಮಾಡ್ತಾ ಕೆಳಗಿಳಿಸಿ. ಪಾದನ ವಾಪಸ್ ತಗೊಳ್ಳೋಣ. ಬದ್ಧ ಕೋನಾಸನ. ಹಿಮ್ಮಡಿ ಭಾಗ ಬೇಸಿಗೆ ಟಚ್ ಆಗ್ತಾ ಇರ್ಬೇಕು. ಹಸ್ತಗಳಿಂದ ಪಾದನ ಲಾಕ್ ಮಾಡ್ಕೊಂಡಿರ್ಬೇಕು. ತೊಡೆಗಳು ಭೂಸ್ಪರ್ಶದಲ್ಲಿರ್ಬೇಕು. ಬೆನ್ನು ನೇರ. ಕಿಬ್ಬೊಟ್ಟೆ ಮಡಕೆಗೆ ಲಾಕ್ ಮಾಡ್ಕೊಳ್ಳಿ. ಉಸಿರಾಟ. ದೀರ್ಘವಾಗಿ ಸುತ್ತಗೊಳ್ಳೋಣ. ಉಸಿರು ಬಿಡಿ. ಹೊಟ್ಟೆ ಒಳಗೆ ಎಳ್ಕೊಳ್ಳಿ. ಎದೆ ಭಾಗ ವಿಶಾಲಗೊಳಿಸಿ. ಮೇಲೆ ಹಿಂದೆ ಬೇಸನ ಎತ್ತಬೇಡಿ. ತಲೆನ ಮೇಲೆ ಇರ್ಲಿ. ಹಾಗೆ 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 ಬರ್ತಾ ಹಣೆ ಅಥವಾ ಗಲ್ಲನ ಭೂಸ್ಪರ್ಶ ಮಾಡೋಣ. ಪೂರಕ ಮಾಡ್ತಾ ಮೇಲೆ, ರೇಚಕ ಮಾಡ್ತಾ ವೀರಾಸನ. ಆಗ್ಲಿಲ್ಲ ಅಂದ್ರೆ ಹಿಮ್ಮಡಿನ ಅಗಲ ಮಾಡ್ಕೊಂಡು ಕುತ್ಕೊಳ್ಳಿ. ಕಾಲ್ ಮೇಲೆ ಕುತ್ಕೋಬಿಡಿ, ನೋವಾಗುತ್ತೆ. ದ್ರೋಣ ಮುದ್ರೆ. ಬಲ ಹಸ್ತದಿಂದ ಬಲ ಹಿಮ್ಮಡಿ, ಎಡ ಹಸ್ತದಿಂದ ಎಡ ಹಿಮ್ಮಡಿ ಇಟ್ಕೊಂಡು ಮೊಣಕೈ ಸಹಾಯದಿಂದ ಬೆನ್ನಿನ ಮೇಲೆ ಹೋಗೋಣ. ಸುತ್ತ ವೀರಾಸನ. ಮೊಣಕೈ ಸಹಾಯದಿಂದ ನಿಧಾನವಾಗಿ ಮೇಲ್ ಬರೋಣ. ವಜ್ರಾಸನ. ಅರ್ಧ ಸಾಷ್ಟಾಂಗ ನಮಸ್ಕಾರಾಸನ. ನಿಧಾನವಾಗಿ ಮೇಲ್ ಬರೋಣ. ವಿಶ್ರಾಂತಿ. ಆಗ್ಲಿಲ್ಲ ಅಂದ್ರೆ ಪಾದನ ಮುಂದೆ ಹಾಕೊಳ್ಳಿ. ದುರ್ಗಾ ನಮಸ್ಕಾರದಿಂದ ನಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆನ ಗಮನಿಸ್ಕೊಳ್ತಾ ಬರೋಣ. ಮಾತೆಯರಿಗೆ ಉಪಯುಕ್ತವಾದ ಆಸನಗಳು. ಹೊಟ್ಟೆ ಭಾಗ, ಸೊಂಟದ ಭಾಗದ ಕೊಬ್ಬನ್ನ ಕರಗಿಸಿ ಆ ಭಾಗನ ಆರೋಗ್ಯಪೂರ್ಣವಾಗಿ ಮಾಡುತ್ತೆ. ವಿಶ್ರಾಂತಿಯಿಂದ ವಾಪಸ್ 2 ಹಸ್ತಗಳ ಮೇಲೆ, ಬಲಪಾದ ಮುಂದೆ, ಎಡಪಾದ ಮುಂದೆ. ನಿಧಾನವಾಗಿ ಮೇಲ್ ಬರೋಣ. ಸೂರ್ಯ ನಮಸ್ಕಾರಕ್ಕೆ ಸಿದ್ಧತೆ. ನಮ್ಮ ಮನೆಯ ಪೂರ್ವ ದಿಕ್ಕಿಗೆ ಮುಖ ಮಾಡಿ ನಿಂತ್ಕೊಳ್ಳೋಣ. ಜಡೆಯನ್ನ ಕಟ್ಟಿರಿ. ಜಮಖಾನ ತುದಿಗೆ ಬನ್ನಿ. ಹಿಂದೆ ಕಾಲು ಹಾಕಿದಾಗ ಭೂಸ್ಪರ್ಶ ಆಗಬಾರ್ದು ಕಾಲು. ತಾಡಾಸನ ಸ್ಥಿತಿ. ಪಾದ ಜೋಡಿಸೋಣ. ಹೊಟ್ಟೆ ಭಾಗ ಒಳಗೆ ಎಳ್ಕೊಳ್ಳೋಣ. ಎದೆಯ ಭಾಗನ ವಿಶಾಲಗೊಳಿಸೋಣ. 2 ಕೈಗಳ ನಮಸ್ಕಾರ ಸ್ಥಿತಿ. ಮೊಣಕೈಗಳು ಭೂಮಿಗೆ ಸಮಾನಾಂತರವಾಗಿದೆಯಾ ನೋಡ್ಕೊಳ್ಳಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರೋಣ. ಎದೆಗೆ ಟಚ್ ಆಗಬಾರ್ದು, ಸ್ವಲ್ಪ ಮುಂದಿರ್ಬೇಕು ಹೆಬ್ಬೆರಳುಗಳು. ಕಣ್ಣುಗಳನ್ನ ಮುಚ್ಚಿರೋಣ. ಲಘುವಾದ ಓಂಕಾರದೊಂದಿಗೆ ಸೂರ್ಯ ಮಂತ್ರ. ಓಂ ಹಿರಣ್ಮಯೇನ ಪಾತ್ರೇಣ ಸತ್ಯಸ್ಯಾಪಿ ಹಿತಂ ಮುಖಂ ತತ್ವಂ ಪೂಷನ್ನ ಪಾರ್ವಣೋ ಸತ್ಯ ಧರ್ಮಾಯ ದೃಷ್ಟಯೇ ದೇಯಸ್ತದಾ ಸವಿತೃಮಂಡಲ ಮಧ್ಯವರ್ತಿ ನಾರಾಯಣ ಸರಸಿಜಾಸನ ಸನ್ನಿವಿಷ್ಟಃ ಕೇಯೂರವಾನ್ ಮಕರ ಕುಂಡಲವಾನ್ ಕಿರೀಟಿ ಹಾರಿ ಹಿರಣ್ಮಯ ವಪುದ್ರುತ ಶಂಖಚಕ್ರಃ. ಓಂ ರಾಂ ರೀಂ ರೂಂ ರೈಂ ರೌ ರಃ ಮಿತ್ರ ರವಿ ಸೂರ್ಯ ಭಾನು ಖಗ ಪೂರ್ಣೇಭ್ಯೋ ನಮಃ. ಸಮಸ್ಥಿತಿ. ಊರ್ಧ್ವ ನಮಸ್ಕಾರಾಸನ, ಉತ್ಥಾನಾಸನ, ಏಕಪಾದ ಪ್ರಸರಣಾಸನ, ಎಡಗಾಲ ಹಿಂದೆ, ಅಧೋಮುಖ ಶ್ವಾನಾಸನ, ಷಡಂಗಾಸನ,
ಅಷ್ಟಾಂಗ ಪ್ರಣಿಪಾದಾಸನ, ಭುಜಂಗಾಸನ, ಅಧೋಮುಖ ಶ್ವಾನಾಸನ, ಏಕಪಾದ ಪ್ರಸರಣಾಸನ ಎಡಗಾಲ ಮುಂದೆ, ಉತ್ಥಾನಾಸನ, ಊರ್ಧ್ವ ನಮಸ್ಕಾರಾಸನ, ಸಮಸ್ಥಿತಿ ನಮಸ್ಕಾರಾಸನ. ಮಂತ್ರ ಓಂ ರಾಂ ರೀಂ ರೋಂ ರೈಂ ರೌ ರಃ ಹಿರಣ್ಯ ಗರ್ಭ ಮರೀಚ ಆದಿತ್ಯ ಸವಿತೃ ಅರ್ಕ ಭಾಸ್ಕರೇಭ್ಯೋ ನಮಃ. ಸಮಸ್ಥಿತಿ ಸಮದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ ಬಲಗಾಲ ಹಿಂದೆ, ನಾಸಿಕಾಗ್ರ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ ಬಲಗಾಲ ಮುಂದೆ, ನಾಸಿಕಾಗ್ರ ದೃಷ್ಟಿ, ಭ್ರೂಮಧ್ಯ ದೃಷ್ಟಿ, ಸಮದೃಷ್ಟಿ, ಅಂತರ್ದೃಷ್ಟಿ. ಓಂ ಶ್ರೀ ಸವಿತೃ ಸೂರ್ಯ ನಾರಾಯಣಾಯ ನಮಃ. ಸಮಸ್ಥಿತಿ ಉಸಿರಾಟ. ಪೂರಕ ಪಕ್ಕದಿಂದಲೇ ಕೈಗಳನ್ನ ತಗೊಂಡು ತೋಳುಗಳ ಸ್ಪರ್ಶದಲ್ಲಿರ್ಬೇಕು, ಸೊಂಟದಿಂದ ಹಿಂದೆ ಬಾಗಿರ್ಬೇಕು, ಹಸ್ತನ ಜೋಡಿಸಿರ್ಬೇಕು, ನಮ್ಮ ದೃಷ್ಟಿ ಜೋಡಿಸಿರೋ ಹಸ್ತನೇ ನೋಡ್ತಾ ಇರ್ಬೇಕು. ಉಸಿರಾಟ ಜೋಡಿಸ್ಕೊಳ್ಳಿ, ಉಸಿರನ್ನು ಬಿಗಿ ಹಿಡಿಬೇಡಿ. ಹಸ್ತ ಬಿಡಿಸ್ಕೊಳ್ಳೋಣ, ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಹಾಗೆ ತೋಳುಗಳ ಸ್ಪರ್ಶದಲ್ಲೇ ಕಿವಿ ಇರ್ಬೇಕು. ಹಸ್ತನ ಪಾದದ ಅಕ್ಕಪಕ್ಕ ಇಡೋಣ, ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಹಣೆನ ತಂದು ಮಣ್ಣಿಗೆ ತಾರ್ಸೋಣ. ಆಗ್ಲಿಲ್ಲ ಅಂದ್ರೆ ಹಸ್ತನ ಕಾಲ ಹತ್ರ ಲಾಕ್ ಮಾಡ್ಕೊಳ್ಳಿ, ಮೀನಕಂಠನ. ಉಸಿರು ತಗೊಂಡು ಸ್ವಲ್ಪ ಕೃತಜ್ಞ ಮಾಡಿ ಉಸಿರು ಬಿಡ್ತಾ ಎಡಗಾಲನ್ನು ಹಿಂದೆ ಹಾಕಿ, ಬಲ ಮೀನಕಂಡ ತೊಡೆ ಎದೆಯ ಭಾಗ ಒಂದೊಂದ ಉತ್ತಿರ್ಲಿ. ಹಾಗೆ ಸೊಂಟದ ಭಾಗನ ಪೃಷ್ಠದ ಭಾಗನ ಸ್ವಲ್ಪ ಕೆಳಗಿಳಿಸ್ತಾ ಬರೋಣ, ಎಡಗಾಲನ ನೇರ ಮಾಡ್ತಾ ಬರೋಣ. ಭ್ರೂಮಧ್ಯ ದೃಷ್ಟಿ, ಎರಡು ಹುಬ್ಬುಗಳ ಮಧ್ಯದಿಂದ ನಮ್ಮ ದೃಷ್ಟಿ ಮೇಲೆ ನೋಡ್ತಾ ಇರ್ಬೇಕು. ಹಾಗೆ ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಪಾದ ಮಂಡಿನ ನೇರ ಮಾಡ್ತಾ ಅಧೋಮುಖ ಶ್ವಾನಾಸನಕ್ಕೆ ಬರೋಣ. ಉಸಿರು ತಗೊಳ್ಳೋಣ, ಉಸಿರು ಬಿಡ್ತಾ ಹಣೆ ಅಥವಾ ನೆತ್ತಿನ ಸ್ಪರ್ಶ ಮಾಡೋಣ. ಮೊಣಕೈ ಮೊಣಕಾಲು ಬಗ್ಗಿರ್ಬಾರ್ದು. ಪೂರಕ ಮಾಡ್ತಾ ಮಂಡಿ ಮೇಲೆ ಬರೋಣ. ನಮ್ಮ ದೃಷ್ಟಿ 3 ರಿಂದ 3.5 ಅಡಿ ಮುಂದೆ ನೋಡ್ತಾ ಇರ್ಲಿ. ಬೆನ್ನು ಹೊಟ್ಟೆ ಭಾಗನ ಬೆನ್ನಿಗೆ ಅಂಟಿಸ್ಕೊಳ್ಳಿ, ಬೆನ್ನು ನೇರವಾಗಿರ್ಬೇಕು. ನಮ್ಮ ಇಡೀ ದೇಹ 6 ಅಂಗಗಳ ಮೇಲಿದೆ, ಗಮನಿಸ್ಕೊಳ್ಳೋಣ. ವಿಶ್ರಾಂತ ಸ್ಥಿತಿ, ಹೃದಯದ ಭಾಗಕ್ಕೆ ಉತ್ತಮವಾದ ಆಸನ. ಉಸಿರು ತಗೊಳ್ಳೋಣ, ರೇಚಕ ಮಾಡ್ತಾ ಅಷ್ಟಾಂಗ ಪ್ರಣಿಪಾದಾಸನ. 8 ಅಂಗಗಳ ಮೇಲೆ ಹಣೆ ಮತ್ತೆ ಎದೆಯ ಭಾಗನ ಸೆಟ್ ಮಾಡೋಣ. ಹೊಟ್ಟೆ ಭಾಗನ ಸ್ವಲ್ಪ ಮೇಲೆ ಎತ್ಕೊಳ್ಳೋಣ. ಉಸಿರು ಬಿಗಿ ಹಿಡಿಯಿರಿ. ಸಹಜವಾದ ಉಸಿರಾಟ. ಉಸಿರು ತಗೊಳ್ತಾ ಭುಜಂಗಾಸನ. ನಾಭಿ ಹಾಗೂ ಹಸ್ತ ಒಂದೇ ಸರಳ ರೇಖೆಯಲ್ಲಿ ಬರುವಂತೆ ನಮ್ಮ ದೇಹನ ಮುಂದೆ ತಗೊಳ್ಳೋಣ. ಪಾದ ಜೋಡಿಸಿರೋಣ, ಎದೆ ಭಾಗ ವಿಶಾಲಗೊಳಿಸಿರೋಣ. ಕುತ್ತಿಗೆನ ಹಿಂದೆ ಚಾಯ್ತಾ ಬರೋಣ. ಭ್ರೂಮಧ್ಯ ದೃಷ್ಟಿ. ಪೂರಕ ರೇಚಕ ಮಾಡ್ತಾ ಅಧೋಮುಖ ಶ್ವಾನಾಸನ. ನಮ್ಮ ದೃಷ್ಟಿ ನಾಭಿಯ ಕಡೆಗಿರ್ಲಿ. ಈಗ ಇನ್ನಷ್ಟು ಸ್ಥಿತಿಗೆ ಹೋಗಿ ಉಸಿರು ತಗೊಳ್ಳಿ,
ಉಸಿರು ಬಿಡಿ. ಸೊಂಟದಿಂದ ಬಾಗಿಸ್ತಾ ಬನ್ನಿ. ಮಂಡಿನ ಬಾಗಿಸ್ಬೇಡಿ, ಮೊಣಕೈಯನ್ನ ಬಾಗಿಸ್ಬೇಡಿ. ಉಸಿರು ತಗೊಳ್ತಾ ಮಂಡಿ ನೇರ ಮಾಡ್ಕೊಂಡು ದೇಹನ ಸ್ವಲ್ಪ ಮುಂದೆ ತಗೊಂಡು ಎಡಗಾಲನ್ನ ಮುಂದೆ ತಗೊಳ್ಳಿ. ಏಕಪಾಲು ಪ್ರಸರಣಾಸನ. ಪಾದ ಹಸ್ತ ಒಂದೇ ಸಣ್ಣ ರೇಖೆಯಲ್ಲಿ ಧ್ಯಾನ ಮಾಡ್ಕೊಳ್ಳಿ. ಹಸ್ತಗಳು ಅಲ್ಲೇ ಇರ್ಬೇಕು. ಹಸ್ತನ ಮೊದ್ಲು ಹೇಗಿದೆಯೋ ಅಲ್ಲೇ ಇರ್ಬೇಕು. ಸೀರಿಯಸ್ಲಿ ಉಸಿರು ತಗೊಂಡು ಬಲ ಮಂಡಿ ನೇರ ಮಾಡಿ. ಬಲಪಾದ ಎಡಪಾದದ ಪಕ್ಕ ಇಟ್ಬಿಡಿ. 20 ಬೆರಳುಗಳು ಒಂದೇ ಸಣ್ಣ ರೇಖೆಯಲ್ಲಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಣೆನ ಮಂಡಿಗೆ ತಾಗಿಸಿ. ಹಾಗೆ ಪೂರಕ ಮಾಡ್ತಾ ಹಸ್ತಗಳನ್ನ ಪಕ್ಕದಿಂದ ತಗೊಂಡು ಊರ್ಧ್ವ ನಮಸ್ಕಾರ ಸ್ಥಿತಿ. ಸೊಂಟದ ಭಾಗ ನೇರ ಮಾಡಿ. ಹಸ್ತನ ತಿರ್ಗಿಸ್ಕೊಂಡು ನಿಧಾನವಾಗಿ ಕೆಳಗಿಳಿಸಿ ಪಕ್ಕದಿಂದನೇ ಸ್ಥಿತಿಯಲ್ಲಿ ಉಸಿರಾಟ. ಕೈಗಳ ನಮಸ್ಕಾರ ಸ್ಥಿತಿ. ಫಲಶ್ರುತಿ ಮಂತ್ರ. ಓಂ ಆದಿತ್ಯಸ್ಯ ನಮಸ್ಕಾರಾನ್ ಯೇ ಕುರ್ವಂತಿ ದಿನೇ ದಿನೇ ಆಯುರ್ ಪ್ರಜ್ಞಾ ಬಲಂ ವೀರ್ಯಂ ತೇಜಸ್ತೇಷಾಂ ಚ ಜಾಯತೆ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ಓಂ ನಮೋ ಭಗವತೆ ಸೂರ್ಯನಾರಾಯಣಾಯ. ರಿಲೀಸ್ ಮಾಡ್ಕೊಳ್ಳೋಣ. ಎಡಗಾಲ ಪಕ್ಕ ವಿಶ್ರಾಂತಿ. ಎಲ್ಲರೂ ರೌಂಡ್ ಹೊಡಿತಾ ಇದ್ದೀರಾ ಅನ್ಸುತ್ತೆ. ಈಗ ಬೇಡ. ವಿಷ್ಣು ನಮಸ್ಕಾರ ಆದ್ಮೇಲೆ ಮಾಡ್ಕೊಳ್ಳೋಣ. ಇವತ್ತು ಶನಿವಾರ ವಿಷ್ಣು ನಮಸ್ಕಾರ ಇದೆ. ಎಡಗಾಲ ಪಕ್ಕ ಹಾಕಿ ವಿಶ್ರಾಂತಿ ತಗೊಳ್ಳಿ. ಸೂರ್ಯ ನಮಸ್ಕಾರದಿಂದ ನಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆನ ಗಮನಿಸ್ಕೊಳ್ತಾ ಬರೋಣ. ಆಸನ, ಪ್ರಾಣಾಯಾಮ, ಮಂತ್ರ ಇವು ಮೂರುಗಳು ಜೋಡಣೆ ಆಗಿರುತ್ತೆ ಸೂರ್ಯ ನಮಸ್ಕಾರದಿಂದ. ಆದ್ದರಿಂದ ನಮ್ಮ ದೇಹಕ್ಕೆ ಓಜಸ್ಸು, ತೇಜಸ್ಸು, ಯಶಸ್ಸು, ಆರೋಗ್ಯ, ಆಯಸ್ಸು ಲಭಿಸುತ್ತದೆ. ಸರ್ವರೋಗ ನಿವಾರಣೆಯಾಗಿ ಅಕಾಲ ಮೃತ್ಯುವಿನಿಂದ ಪಾರಾಗಬಹುದು. ಆದುದರಿಂದ ಪ್ರತಿದಿನ ಸಾಮೂಹಿಕ ಸೂರ್ಯ ನಮಸ್ಕಾರ ಮಾಡುವ ಶಕ್ತಿ ಹಾಗೂ ಮನಸ್ಸನ್ನು ಕೊಡಲೆಂದು ಭಗವಂತನನ್ನ ಬೇಡಿಕೊಳ್ಳೋಣ. ಹರಿ ಓಂ. ಕುಳಿತೆ ವಿಶ್ರಾಂತಿ ತಗೊಳ್ಳೋಣ. ಇವತ್ತು ವಿಷ್ಣು ನಮಸ್ಕಾರ ಇದೆ. 2 ಹಸ್ತಗಳ ಮುಂದೆ ಏಕಂ ದ್ವೇ ತ್ರೀಣಿ ಚತ್ವಾರಿ. ಸುಖಾಸನಕ್ಕೆ ಬನ್ನಿ. ಕೈಗಳ ನಮಸ್ಕಾರ ಸ್ಥಿತಿ. ವಿಷ್ಣು ನಮಸ್ಕಾರದ ಮಂತ್ರ. ಕಣ್ಣುಗಳನ್ನು ಮುಚ್ಚಿರಿ. ಬೆನ್ನು ನೇರ, ಕುತ್ತಿಗೆ ನೇರ. ಓಂ ನಾರಾಯಣಾಯ ವಿದ್ಮಹೇ ವಾಸುದೇವಾಯ ಧೀಮಹಿ ತನ್ನೋ ವಿಷ್ಣು ಪ್ರಚೋದಯಾತ್. ಓಂ ಮಹಾವಿಷ್ಣುವೇ ನಮಃ. ರಿಲೀಸ್ ಮಾಡ್ಕೊಳ್ಳೋಣ. ಮೊದಲನೇ ಅವತಾರ ಮತ್ಸ್ಯಾವತಾರ. ನಾವು ಇಲ್ಲೇ ಪಾದನ ಹಾಕ್ಬೋದು. ಆಗ್ಲಿಲ್ಲ ಅಂದ್ರೆ ಮಲ್ಕೊಂಡ್ ಮಾಡಿ. ಮತ್ಸ್ಯಾಸನ ಗೊತ್ತಲ್ವಾ? ಎಡ ಪಾದನ ತಂದು ಬಲ ತೊಡೆ ಮೇಲಿಡೋಣ. ಬಲ ಪಾದ ತಂದು ಎಡ ತೊಡೆ ಮೇಲಿಡೋಣ. ಆಗದೆ ಹೋದರು ಹಾಗೆ ಬೆನ್ನಿನ ಮೇಲೆ ಬಂದು ಆಮೇಲೆ ಮಾಡ್ಕೊಳ್ಳಿ. ಮೊಣಕೈಗಳ ಸಹಾಯದಿಂದ ಹಿಂದೆ ಬರೋಣ. ಹಸ್ತಗಳ ಸಹಾಯದಿಂದ ನೆತ್ತಿಯ ಭಾಗನ ಮೇಲೆತ್ತೋಣ. ಹಸ್ತ ತಂದು ಪಾದದ ಬೆರಳನ್ನು ಹಿಡ್ಕೊಳ್ಳೋಣ. ಮಂತ್ರ. ಓಂ ಮತ್ಸ್ಯಾವತಾರಿಣ್ಯೇ ನಮಃ. ವಿಷ್ಣುವಿನ ಮತ್ಸ್ಯಾವತಾರದ ಕಲ್ಪನೆ ಮಾಡ್ಕೊಳ್ಳೋಣ. ಹಾಗೆ ಹಸ್ತಗಳ ಸಹಾಯದಿಂದ ನೆತ್ತಿನ ರಿಲೀಸ್ ಮಾಡ್ಕೊಳ್ಳೋಣ. ಪಾದ ಬದಲಾವಣೆ ಮಾಡ್ಕೊಳ್ಳಿ. ಬಲ ಪಾದನ ಎಡ ತೊಡೆ ಮೇಲಿಡಿ. ಎಡ ಪಾದನ ಬಲ ತೊಡೆ ಮೇಲಿಡಿ. ತೊಡೆ ಸ್ಪರ್ಶದಲ್ಲಿ ಇರ್ಬೇಕು. ಅದಕ್ಕಿಂತ ನೀವು ನೆತ್ತಿಯ ಭಾಗದ ಕಡೆ ಗಮನ ಕೊಡಿ. ಗಂಟ್ಲು ಎಳಿತಾ ಇರುತ್ತೆ ಥೈರಾಯ್ಡ್ಗೆ. ಹಸ್ತನ ತಲೆ ಅಕ್ಕಪಕ್ಕ ಇಟ್ಕೊಳ್ಳಿ. ಹಾಗೆ ನೆತ್ತಿನ ಮೇಲಿಟ್ಟು. ಇದು ಇಂಪಾರ್ಟೆಂಟ್. ಗಂಟ್ಲಿನ ಭಾಗ ಇಳಿತಾ ಇರುತ್ತೆ. ಹಾಗೆ ಹಸ್ತ ಬಿಡಿಸಿ ಬೆರಳನ್ನು ಪಾದದ ಬೆರಳನ್ನು ಇಟ್ಕೊಳ್ಳಿ. ಮಂತ್ರ. ಓಂ ಮತ್ಸ್ಯಾವತಾರಿಣ್ಯೇ ನಮಃ. ಹಸ್ತಗಳ ಸಹಾಯದಿಂದ ನೆತ್ತಿನ ನಿಧಾನವಾಗಿ ರಿಲೀಸ್ ಮಾಡ್ಕೊಳ್ಳಿ. ಪಾದನ ಬಿಡಿಸ್ಕೊಂಡು
ಆಗದೆ ಹೋದರು ಬಲಭಾಗ ಕೊಳ್ಳಿ ಮೊಣಕೈಗಳ ಸಹಾಯದಿಂದ ಬನ್ನಿ. ಎರಡನೇ ಅವತಾರ ಕೂರ್ಮಾವತಾರ. ಪಾದನ ವಿಶಾಲಗೊಳಿಸಿ, ಎರಡು ಹಸ್ತನ ಮಂಡಿ ಅಡಿಲಿಡಿ. ದೀರ್ಘ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಾಗೆ ಜಾರಿಸ್ತಾ 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 ಹಣೆ ಎದ್ದಾಗಲ್ಲ ಭೂಸ್ಪಷ್ಟ ಮಾಡಿ. ಮಂತ್ರ ಓಂ ಕೂರ್ಮಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ಕೂರ್ಮಾವತಾರದ ಕಲ್ಪನೆ ಮಾಡ್ಕೊಳ್ಳಿ. ಹಾಗೆ ನಿಧಾನವಾಗಿ ಹಸ್ತಗಳನ್ನು ಬಿಡಿಸ್ಕೊಳ್ಳಿ. ಮೂರನೇ ಅವತಾರ ವರಾಹ ಅವತಾರ. ಪಾದನ ಬೇಸತ್ರ ತಗೊಳ್ಳಿ. ಎರಡು ಹಸ್ತನ ಮುಂದೆ ಚಾಚಿ ಭುಜಕ್ಕೆ ಸಮಾನಾಂತರವಾಗಿ, ಹಸ್ತಗಳಿಗೆ ಸಮಾನಾಂತರವಾಗಿ ಪಾದಗಳನ್ನ ತಗೊಳ್ಳಿ. ಹಾಗೆ ಪಾದಗಳಿಗೆ ಒಂದ್ಸರಿ ಚಾಲನೆ ಕೊಡಿ. ಬಲಹಸ್ತ ಬಲಪಾದ, ಎಡಹಸ್ತ ಎಡಪಾದ. ಮಂತ್ರ ಓಂ ವರಾಹಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ವರಾಹಾವತಾರದ ಕಲ್ಪನೆ ಮಾಡ್ಕೊಳ್ಳಿ. ಹಾಗೆ ನಿಧಾನವಾಗಿ ಉಸಿರು ಬಿಡ್ತಾ ಮಂಡಿನ ಕೆಳಗಿಡಿ. ಈಗ ನರಸಿಂಹಾವತಾರ. ಎಡಪಾದದ ಮೇಲೆ ಬಲಪಾದ ಹೀಗೆ ಪ್ಲಸ್ ಆಕಾರದಲ್ಲಿ ಬಂದು ಅದ್ರ ಮೇಲೆ ಹೀಗೆ ಕೃಷ್ಣನ ಉಳಿರ್ಬೇಕು. ಹೀಗೆ ಕೈ ನಿಮ್ದು ಹೀಗಿರುತ್ತಲ್ವಾ, ಹೀಗೆ ವಾಪಸ್ ತಗೊಳ್ಳಿ. ನರಸಿಂಹಾವತಾರ. ಮೊದಲಿಗೆ ಒಂದ್ಸರಿ ಗರ್ಜನೆ, ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಕಣ್ಣುಗಳು ದೊಡ್ಡದಾಗಿ ಮೇಲೆ ನೋಡ್ತಾ ಇರ್ಬೇಕು. ಮಂತ್ರ ಓಂ ನರಸಿಂಹಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ನರಸಿಂಹಾವತಾರದ ಕಲ್ಪನೆ. ಹಾಗೆ ಪಾದ ಬದಲಾವಣೆ ಮಾಡ್ಕೊಳ್ಳೋಣ. ಬಲಪಾದದ ಮೇಲೆ ಎಡಪಾದನ ಪ್ಲಸ್ ಆಕಾರದಲ್ಲಿ ಹಾಕೋಣ. ಹಸ್ತನ ಹಿಮ್ಮುಖ ಮಾಡ್ಕೊಳ್ಳೋಣ. ಎದೆಯ ಭಾಗ ವಿಶಾಲವಾಗಿರ್ಲಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಗರ್ಜನೆ. ಮಂತ್ರ ಓಂ ನರಸಿಂಹಾವತಾರಿಣ್ಯೇ ನಮಃ. ಮುಂದಿನ ಅವತಾರ ವಾಮನ ಅವತಾರ. ಮಂಡಿ ಮೇಲೆ ಬನ್ನಿ. ಹಿಂದ್ಗಡೆ ಬಲಪಾದದ ಮೇಲೆ ಎಡಪಾದ ಪ್ಲಸ್ ಆಕಾರದಲ್ಲಿ ಇರುತ್ತೆ. ಮೇಲ್ಗಡೆ ಎಡಪಾದ ಇದೆ, ಅದನ್ನ ತಗೊಳ್ಳಿ. ಕೈಗಳ ಸಹಾಯದಿಂದ ಬಲ ಕಿಬ್ಬೊಟ್ಟೆಗೆ ಲಾಕ್ ಮಾಡ್ಕೊಳ್ಳಿ. ಹಿಮ್ಮಡಿ ಭಾಗ ಕಿಬ್ಬೊಟ್ಟೆಗೆ ಲಾಕ್ ಆಗಿರ್ಬೇಕು. ಬಂದ್ರ ಈಗ ಎಡ ಪಾದ ಇದೆ, ಬಲಪಾದ ಬಲ ಹಸ್ತನ ಮುಂದೆ ತಗೊಂಡು ದೊಡ್ಡ ನಮಸ್ಕಾರ ಸ್ಥಿತಿ. ಮಂತ್ರ ಓಂ ವಾಮನಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ವಾಮನಾವತಾರದ ಕಲ್ಪನೆ. ಹಾಗೆ ನಿಧಾನವಾಗಿ ರಿಲೀಸ್ ಮಾಡ್ಕೊಳ್ಳೋಣ. ಈಗ ಇನ್ನೊಂದು ಕಾಲಿಂದ ಬಲಪಾದನ ಎಡಕ್ಕೆ ಬಟ್ಟಿಗೆ ಲಾಕ್ ಮಾಡ್ಕೊಳ್ಳೋಣ. ಬಂದಿದ್ದೀರಾ? ಈಗ ಎಡ ಹಸ್ತ ಮುಂದೆ, ಬಲ ಹಸ್ತದಿಂದ ಲಾಕ್ ಮಾಡ್ಕೊಳ್ಳೋಣ. ಸಾರಿ, ಬಲ ಹಸ್ತ ಮುಂದೆ ಎಡ ಹಸ್ತದಿಂದ ಲಾಕ್ ಮಾಡ್ಕೊಳ್ಳೋಣ. ಮಂತ್ರ ಓಂ ವಾಮನಾವತಾರಿಣ್ಯೇ ನಮಃ. ರಿಲೀಸ್ ಮಾಡ್ಕೊಳ್ಳೋಣ. ಈಗ ಪರಶುರಾಮ ಅವತಾರ. ಗಮನ ಕೊಟ್ಟು ನೋಡ್ಕೊಳ್ಳಿ. ಏಕಪಾದ ಪ್ರಸರಣಾಸನಕ್ಕೆ ಬರಬೇಕು. ಈ ಪಾದನ ಮುಂದೆ ಹಾಕಿ, ಹಸ್ತನ ಪಾದದ ಅಕ್ಕಪಕ್ಕ ಇಡಿ, ಕಾಲನ್ನ ಹಿಂದೆ ಚಾಚ್ಕೊಳ್ಳಿ. ಈಗ ಹಾಗೆಯೇ ಮೇಲ್ ಬಂದು ಪರಶುರಾಮ ಅವತಾರ ನೋಡಿ. ಬಲಪಾದ 90 ಡಿಗ್ರಿ ಬಂದಿದೆ. ವೀರಭದ್ರಾಸನ 2ರ ಸ್ಥಿತಿ. ದೃಷ್ಟಿನ ಮುಂದೆ ತಗೊಳ್ಳಿ. ಈಗ ಹಸ್ತನ ತಿರುಗಿಸಿ ಕುತ್ತಿಗೆ ಹತ್ರ ಲಾಕ್ ಮಾಡ್ಕೊಳ್ಳಿ. ಎಡ ಹಸ್ತಕ್ಕೆ ಬಲ ಹಸ್ತ ಕುತ್ತಿಗೆ ಹಿಂದೆ ಲಾಕ್ ಆಗಿರ್ಬೇಕು. ನಮ್ಮ ಮೊಣಕೈ ಆಕಾಶಮುಖವಾಗಿರ್ಬೇಕು. ನಮ್ಮ ದೃಷ್ಟಿ ಮೊಣಕೈ ತುದಿನ ನೋಡ್ತಾ ಇರ್ಬೇಕು. ಮಂತ್ರ
ಓಂ ಪರಶುರಾಮಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ಪರಶುರಾಮ ಅವತಾರದ ಕಲ್ಪನೆ. ಹಾಗೆ ಮಂಡಿ ನೇರ ಮಾಡ್ತಾ ಮೇಲೆ ಬಂದು ಹಸ್ತನ ಪಾದದ ಪಕ್ಕ ಇಟ್ಟು ವಾಪಸ್ ತಗೊಳ್ಳಿ ಪಾದನ. ಈಗ ಎಡಗಾಲನ ಮುಂದೆ ತಗೊಳ್ಳಿ, ಏಕಪಾದ ಪ್ರಸರಣಾಸನ. ಹಾಗೆ ಮೇಲ್ ಬನ್ನಿ, ನಾನು ವಾಪಸ್ ಈ ಕಡೆ ತಿಳ್ಕೊಳ್ತೀನಿ. ಹಾಗೆ ಮೇಲ್ ಬಂದು ವೀರಭದ್ರಾಸನ 2. ಹಾಗೆ ಹಸ್ತ ತಿರುಗಿಸಿ ಹಿಂದ್ಗಡೆ ಲಾಕ್ ಮಾಡ್ಕೊಳ್ಳಿ. ಎಡ ಮೊಣಕೈ ತುದಿಯ ಕಡೆ ನಮ್ಮ ಗಮನ. ಎಡಗಾಲು 90 ಡಿಗ್ರಿ, ಬಲಗಾಲು 60 ಡಿಗ್ರಿ. ಮಂತ್ರ ಓಂ ಪರಶುರಾಮಾವತಾರಿಣ್ಯೇ ನಮಃ. ಹಾಗೆ ಹಸ್ತ ಬಿಡಿಸಿ ಪಾದದ ಅಕ್ಕಪಕ್ಕ ಇಟ್ಕೊಳ್ಳಿ, ಆಗದೆ ಹೋದರು. ಆಮೇಲೆ ನಿಧಾನವಾಗಿ ಈ ಮಂಡಿ ಊರಿ ಕೆಳಗೆ ಬನ್ನಿ. ಆದವರು ಹೀಗೆ ಬರ್ಬೋದು. ಹೀಗೆ ರಾಮಾವತಾರ. ಬಂದ್ರ ತೋರು ಬೆರಳು ಮಧ್ಯದ ಬೆರಳಿಂದ ಹೆಬ್ಬೆರಳನ್ನು ಇಟ್ಕೊಳ್ಳೋಣ. ಈಗ ಎಡಗಾಲನ್ನ ಮೇಲೆತ್ತುತ್ತಾ ಹೋಗೋಣ. ಆದ್ರೆ ಬಲಗಾಲನ್ನ ಸ್ವಲ್ಪ ಮೇಲೆತ್ತಿ ಮಂಡಿ ನೇರ. ಮಂತ್ರ ಓಂ ರಾಮಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ರಾಮಾವತಾರದ ಕಲ್ಪನೆ. ರಿಲೀಸ್ ಮಾಡ್ಕೊಳ್ಳೋಣ. ಇನ್ನೊಂದು ಕಾಲಿಂದ ನೇರ ಮಾಡ್ಕೊಳ್ಳಿ. ಎಡಗಾಲನ್ನ ಸ್ವಲ್ಪ ಮೇಲೆತ್ತಿ. ನಮ್ಮ ದೃಷ್ಟಿ ಬಲಪಾದ ತುದಿಗಿರ್ಬೇಕು. ಮಂತ್ರ ಓಂ ರಾಮಾವತಾರಿಣ್ಯೇ ನಮಃ. ನಿಧಾನವಾಗಿ ರಿಲೀಸ್ ಮಾಡ್ಕೊಳ್ಳೋಣ. ಮುಂದಿನ ಅವತಾರ ಕೃಷ್ಣಾವತಾರ. ಬಲಗಾಲನ್ನು ಇಟ್ಕೊಂಡಿದೆ ಅಲ್ವಾ, ಅದನ್ನ ಹಾಗೆಯೇ ಮಾಡ್ಕೊಂಡು ಹಿಂದೆ ಹೋಗ್ಬೇಕು. ಎಡಪಾದ ಹೀಗೆ ಬೇಸತ್ತನ್ನೇ ಇರ್ಬೇಕು. ಆಗ್ಲಿಲ್ಲ ಅಂದ್ರೆ ಬೆನ್ ಮೇಲೆ ಮಲ್ಕೊಂಡು ಮಾಡ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಾಯನ್ನ ಹೆಬ್ಬೆರಳ ಹತ್ರ ತಗೊಳ್ಳಿ. ಆದ್ರೆ ಬಾಯಿ ಹಾಕೊಳ್ಳಿ, ಇಲ್ಲ ಅಂದ್ರೆ ಗಲ್ಲದ ಹತ್ರ ಇಟ್ಕೊಳ್ಳಿ. ಮಂತ್ರ ಓಂ ಕೃಷ್ಣಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ಕೃಷ್ಣಾವತಾರದ ಕಲ್ಪನೆ. ರಿಲೀಸ್ ಮಾಡ್ಕೊಳ್ಳೋಣ. ಪಾದ ಬದಲಾವಣೆ. ಇನ್ನೊಂದು ಪಾದ ಬೇಸ್ ಹತ್ರ ಇರ್ಬೇಕು. ಎಡಗಾಲನ್ನ ಹಸ್ತಗಳ ಸಾಯಿಂದ ಮೇಲೆತ್ತಿ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಬಾಯಿ ಹತ್ರ ತಗೊಳ್ಳಿ. ಮಂತ್ರ ಓಂ ಕೃಷ್ಣಾವತಾರಿಣ್ಯೇ ನಮಃ. ಹಾಗೆ ರಿಲೀಸ್ ಮಾಡ್ಕೊಂಡು ಆದರೂ ಹಾಗೆ ಮೇಲ್ ಬರ್ಬೋದು. ಆಗ್ಲಿಲ್ಲ ಅಂದ್ರೆ ಪಕ್ಕಕ್ಕೆ ಹೊರಳಿ ಮೇಲ್ ಬನ್ನಿ. ಈಗ ಎಡಗಾಲು ಬೇಸ್ ಹತ್ರ ಇದೆ. ಬುದ್ಧಾವತಾರ. ಬಲಗಾಲನ್ನ ಅದ್ರ ಮೇಲೆ ಇಡಿ. ಆದರೂ ಪಾದನ ಮೇಲ್ ತಗೊಂಡು ಮಂಡಿ ಹಿಂದ್ಗಡೆ ತಗೊಳ್ಳಿ. ಎಡ ಹಸ್ತ ಕೆಳಗಿದೆ. ಎಡ ಹಸ್ತದ ಮೇಲೆ ಬಲ ಹಸ್ತ. ಭೈರವ ಮುದ್ರೆ. ಮಂತ್ರ ಓಂ ಬುದ್ಧಾವತಾರಿಣ್ಯೇ ನಮಃ. ಮನಸ್ಸಿನಲ್ಲಿ ವಿಷ್ಣುವಿನ ಬುದ್ಧಾವತಾರದ ಕಲ್ಪನೆ. ರಿಲೀಸ್ ಮಾಡ್ಕೊಳ್ಳೋಣ. ಪಾದ ಬದಲಾವಣೆ. ಬಲ ಪಾದ ನಾಡಿಗೆ ಹಿಮ್ಮಡಿಗಳು ಬೇಸಿಗೆ ಟಚ್ ಆಗ್ಬೇಕು. ಬಲ ಪಾದ ಮೇಲಿದೆ. ಈಗ ಎಡ ಹಸ್ತನ ಮೇಲೆ ತಗೊಳ್ಳಿ. ಮಂತ್ರ ಓಂ ಬುದ್ಧಾವತಾರಿಣ್ಯೇ ನಮಃ. ಹಾಗೆ ರಿಲೀಸ್ ಮಾಡ್ಕೊಂಡು ಕೊನೆಯ ಅವತಾರ ಕಲ್ಕಿ ಅವತಾರ. ಪಾದನ ಮುಂದೆ ಹಾಕಿ ಬೆನ್ನಿನ ಮೇಲೆ ಬನ್ನಿ. ವಿಪರೀತ ಕರಡಿ. ತಂದ್ರ ಉಸಿರು ತಗೊಳ್ತಾ ಪಾದನ 90 ಡಿಗ್ರಿ ತಗೊಳ್ಳಿ. ಹಸ್ತಗಳ ಸಹಾಯದಿಂದ ಪೃಷ್ಠದ ಭಾಗನ ಮೇಲೆತ್ತಿ. ಪಾದಗಳು ಮುಂದೆ ಚಾಚ್ತಾ ಇರ್ಬೇಕು. ಮಂತ್ರ
ಓಂ ಕಲ್ಕ್ಯಾವತಾರಿಣ್ಯೇ ನಮಃ. ಹಾಗೆ ರೇಚಕ ಮಾಡ್ತಾ ಪೃಷ್ಠದ ಭಾಗನ ಕೆಳಗಿಳಿಸಿ. ಆದವರು ಹಾಗೆ ಮೇಲ್ ಬನ್ನಿ, ಆಗ್ಲಿಲ್ಲ ಅನ್ನೋರು ಪಕ್ಕಕ್ಕೆ ಹೊರಳಿ ಮೇಲ್ ಬನ್ನಿ. ಒಂದೆರಡು ಉಸಿರಾಟ ಮಾಡಿ. ಹಾಗೆ ನಿಧಾನವಾಗಿ ಮಂಡಿ ಮೇಲೆ ಬನ್ನಿ, ಎರಡು ಹಸ್ತಗಳ ಮೇಲೆ. ಹಾಗೆ ಆದರೂ ಹಾಗೆ ಮೇಲೆ ಬನ್ನಿ. ಮಂತ್ರ ಕೈಗಳ ನಮಸ್ಕಾರ ಸ್ಥಿತಿ, ತಾಡಾಸನ ಸ್ಥಿತಿಗೆ ಬನ್ನಿ. ಕಣ್ಣುಗಳನ್ನ ಮುಚ್ಚಿರಿ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಓಂ ನಮೋ ಭಗವತೆ ವಾಸುದೇವಾಯ. ಬಲಭಾಗದಿಂದ 3 ಬಾರಿ ಆತ್ಮ ಪ್ರದಕ್ಷಿಣೆ. ಆದಿ ಭೌತಿಕ, ಆದಿ ದೈವಿಕ, ಆಧ್ಯಾತ್ಮಿಕ ನ್ಯೂನತೆಗಳನ್ನು ಹೋಗಲಾಡಿಸೆಂದು ಭಗವಂತನನ್ನ ಬೇಡಿಕೊಳ್ಳೋಣ. ಭೂನಮನ ಮಂತ್ರ. ಸಮುದ್ರ ವಸನೆ ದೇವಿ ಪರ್ವತಸ್ತನ ಮಂಡಲೆ ವಿಷ್ಣು ಪತ್ನಿ ನಮಸ್ತುಭ್ಯಂ ಪಾದ ಸ್ಪರ್ಶಂ ಕ್ಷಮಸ್ವ ಮೇ. ಹಾಗೆ 3 ಬಾರಿ ಭಕ್ತಿಯಿಂದ ನಮಸ್ಕಾರ ಮಾಡ್ಕೊಳ್ಳೋಣ. ಮಂಡಿ ಬಗ್ಗಿದ್ರೆ ಪರವಾಗಿಲ್ಲ. 2 ಸಾರಿ ಕ್ರಾಸ್ ಅಲ್ಲಿ, 1 ಸಾರಿ ಮುಂದಿಂದ. ನಿಧಾನವಾಗಿ ಮೇಲೆ ಬಂದು ಎಡಗಾಲು ಪಕ್ಕ ವಿಶ್ರಾಂತಿ. ವಿಷ್ಣು ನಮಸ್ಕಾರದಿಂದ ನಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆನ ಗಮನಿಸ್ಕೊಳ್ಳೋಣ. ಇದರಲ್ಲಿ ಎಲ್ಲಾ ಆಸನಗಳು ಜೋಡಣೆ ಆಗಿದೆ. ಎಲ್ಲಾ ಭಾಗಕ್ಕೂ ನಮಗೆ ವ್ಯಾಯಾಮ ಆಗ್ತಾ ಇರುತ್ತೆ. ವಿಶ್ರಾಂತಿಯಿಂದ ವಾಪಸ್. ವಿಶ್ರಾಂತಿ ಸಾಕು ಅಂದ್ಕೊಂಡಿದ್ದೀನಿ. ಇವತ್ತು ನಿಂತು ಮಾಡುವ ಆಸನದಲ್ಲಿ ವೃಕ್ಷಾಸನ ಮಾಡ್ಕೊಳ್ಳೋಣ. ಆಗ್ಲಿಲ್ಲ ಅಂದ್ರೆ ಗೋಡೆ ಸಹಾಯ ತಗೊಳ್ಳಿ. ಒಂದೇ ಒಂದು ಕೇಂದ್ರ ಬಿಂದುವಿನಲ್ಲಿ ನಮ್ಮ ದೃಷ್ಟಿನ ಕೇಂದ್ರೀಕರಿಸ್ಕೊಳ್ಳಿ. ಈಗ ಉಸಿರು ತಗೊಳ್ತಾ ಬಲಪಾದನ ಬೇಸ್ ಹತ್ರ ಇಟ್ಕೊಳ್ಳೋಣ. ಬ್ಯಾಲೆನ್ಸ್ ಬಂದ್ಮೇಲೆ ಕೈಗಳನ್ನ ಪಕ್ಕದಿಂದ ತಗೊಳ್ಳೋಣ. ಊರ್ಧ್ವ ನಮಸ್ಕಾರ ಸ್ಥಿತಿಯಲ್ಲಿ ದೃಷ್ಟಿನ ಒಂದೇ ಕಡೆ ಕೇಂದ್ರೀಕರಿಸೋಣ. ಹಾಗೆ ಹೃದಯ ನಮಸ್ಕಾರಕ್ಕೆ ಬರೋಣ. ಹಸ್ತಗಳ ಸಹಾಯದಿಂದ ಪಾದನ ಕೆಳಗಿಳಿಸೋಣ. 1 ಸಾರಿ ಉಸಿರಾಟ ಮಾಡ್ಕೊಳ್ಳಿ. ಈಗ ಇನ್ನೊಂದು ಭಾಗದಿಂದ ಉಸಿರು ತಗೊಳ್ತಾ ಎಡಪಾದನ ಬೇಸ್ ಹತ್ರ ಇಡೋಣ. ಬ್ಯಾಲೆನ್ಸ್ ಬಂದ ಮೇಲೆ ಕೈಗಳನ್ನ ಪಕ್ಕದಿಂದ ತಗೊಳ್ಳಿ. ಹಾಗೆ ಹೃದಯ ನಮಸ್ಕಾರ. ಹಸ್ತಗಳ ಸಹಾಯದಿಂದ ಪಾದನ ಕೆಳಗಿಳಿಸಿ ಎಡಗಾಲು ಪಕ್ಕ ವಿಶ್ರಾಂತಿ. ಬೆಟ್ಟದಂತೆ ಬಾಚಲ ತಾಳೆಯ ಮರದಂತೆ ನೇರವಾಗಿ ನಿಲ್ಲುವ ಸ್ಥಿತಿ. ಮಕ್ಕಳಿಗೆ ಎತ್ತರ ಬೆಳೆಯಲು ಉತ್ತಮವಾದ ಆಸನ. ವಿಶ್ರಾಂತಿಯಿಂದ ವಾಪಸ್ ಬರೋಣ. ಭಾಗಶಃ 3 ರಿಂದ 3.5 ಅಡಿ ಜಂಪ್ ಮಾಡೋಣ. ರಕ್ಷಣಾ ಮುದ್ರೆ ಮಾಡ್ಕೊಳ್ಳಿ. ಹಸ್ತಗಳು ವಿಮಾನಾಸನ ಸ್ಥಿತಿಗೆ ಬಂದಿದೆ. ಈಗ ಬಲಪಾದನ ಬಲಕ್ಕೆ ತಗೊಳ್ಳೋಣ. ದೃಷ್ಟಿ ಮುಂದೆ ಇರಬೇಕು. ಪಾರ್ಶ್ವಕೋನಾಸನ ಮಾಡ್ಕೊಳ್ಳೋಣ. ಬಲಪಾದನ ಹಾಗೆ ಕುಸಿತಾ 90 ಡಿಗ್ರಿ ಬರ್ಲಿ. ಈಗ ಬಲ ಹಸ್ತನ ಬಲ ಕಿರುಗಿ ಬೆರಳ ಪಕ್ಕ ಇಟ್ಕೊಳ್ಳೋಣ. ಎಡ ಹಸ್ತನ
ಕಿವಿಯ ಸ್ಪರ್ಶ, ತೋಳು ಕಿವಿಯ ಸ್ಪರ್ಶದಲ್ಲಿ ಇರುವಂತೆ ಮುಂದೆ ಚಾಚೋಣ. ನಮ್ಮ ದೃಷ್ಟಿ ಬಲ ಒಳ ತೋಳಿನ ಮೂಲಕ ಮೇಲೆ ನೋಡ್ತಾ ಇರ್ಬೇಕು. ಉಸಿರು ಬಿಡ್ತಾ ತಲೆನ ಕೆಳಗಾಕಿ ಉಸಿರು ತಗೊಳ್ತಾ ಮಂಡಿ ನೇರ ಮಾಡ್ತಾ ಮೇಲೆ ಬನ್ನಿ. ಹಾಗೆ ಪಾದ ಹಸ್ತನ ಮುಂದೆ ತಗೊಳ್ಳಿ. ಇನ್ನೊಂದು ಭಾಗದಿಂದ ಎಡ ಪಾದನ ಎಡಕ್ಕೆ ತಗೊಳ್ಳಿ. ದೃಷ್ಟಿ ಮುಂದೆನೆ ಇರ್ಬೇಕು. ಹಾಗೆ ಎಡಗಾಲನ್ನ ಕುಸಿತಾ ಬನ್ನಿ. ಈಗ ಎಡ ಹಸ್ತನ ಎಡ ಪಾದದ ಕಿರು ಬೆರಳು ಪಕ್ಕ ಇಟ್ಕೊಳ್ಳಿ. ಬಲ ಹಸ್ತನ ತೋಳುಗಳು ಕಿವಿಯ ಸ್ಪರ್ಶದಲ್ಲಿರುವಂತೆ ಮುಂದೆ ತಗೊಂಡು ನಮ್ಮ ದೃಷ್ಟಿ ತೋಳುಗಳ ಮೂಲಕ ಮೇಲೆ ನೋಡ್ತಾ ಇರ್ಬೇಕು. ಉಸಿರು ಬಿಡಿ. ಉಸಿರು ತಗೊಳ್ತಾ ನಿಧಾನವಾಗಿ ಮೇಲೆ ಬನ್ನಿ. ಪಾದ ಹಸ್ತನ ಮುಂದೆ ತಗೊಳ್ಳಿ. ಅಂತರ ಕಡಿಮೆ ಮಾಡ್ತಾ ಜಂಪ್. ಎಡಗಾಲು ಪಕ್ಕ ವಿಶ್ರಾಮ. ವಿಶ್ರಾಂತಿಯಿಂದ ವಾಪಸ್ ಉತ್ಕಟಾಸನ ತಾಡಾಸನ ಸ್ಥಿತಿ ಬನ್ನಿ. ಉಸಿರು ತಗೊಳ್ತಾ ಎರಡು ಹಸ್ತಗಳನ್ನ ಮೇಲೆ ತಗೊಳ್ಳಿ. ಸ್ವಲ್ಪ ಕುಸಿರಿ. ಪ್ರಕಾರ ಒಂದು ನೋಡಿ, ತೋಳುಗಳು ಮೊಣಕೈಗಳ ಸ್ಪರ್ಶದಲ್ಲಿ ಮೇಲೆ ಹೋಗಿರುತ್ತೆ. ಮೊಣಕೈ ನೇರವಾಗಿರ್ಬೇಕು, ಹಸ್ತನ ಜೋಡಿಸಿರ್ಬೇಕು. ಪ್ರಕಾರ ಎರಡು ಇನ್ನಷ್ಟು ಕುಸಿಯೋಣ. ಹೃದಯ ನಮಸ್ಕಾರ. ಬೆನ್ನು ನೇರವಾಗಿರ್ಲಿ, ಹೀಗೆಲ್ಲ ಬಗ್ಬಿಡಿ. ಹಸ್ತ ಬಿಡಿಸಿ ಇನ್ನಷ್ಟು ಕುಸಿದು ಆರಾಮಾಗಿ ಸಿಂಹಾಸನದ ಮೇಲೆ ಕೂತಿದೀವಿ ಅನ್ನೋ ತರ ಫೀಲಿಂಗ್ ಮಾಡ್ಕೊಳ್ಳೋಣ. ಹಾಗೆ ನಿಧಾನಾಗಿ ಕಾಕಾಸನ ಸ್ಥಿತಿಗೆ ಹೋಗಿ ಹಸ್ತಗಳನ್ನ ಪೃಷ್ಠದ ಅಕ್ಕಪಕ್ಕ ಇಟ್ಟು ಬಲಪಾದ ಮುಂದೆ ಎಡಪಾದ ಮುಂದೆ ಪಾದಕ್ಕೆ ಅಂತರ ಕೊಟ್ಟು ವಿಶ್ರಾಮ. ಮಂಡಿಯ ಭಾಗದಲ್ಲಿ ಆಗ್ತಿರೋ ಬದಲಾವಣೆ ಗಮನಿಸ್ಕೊಳ್ಳೋಣ. விஷ்ராந்தியில வாபஸ் போசிபிளி உட்கார்ந்திருக்கிறது. ಬಲಪಾದನ ಅರ್ಧ ವೀರಾಸನ ತಗೊಳ್ಳೋಣ. ತ್ರೈಂಗ ಮುಖೈಕ ಪಾದ ಪಶ್ಚಿಮೋತ್ತಾನಾಸನ. ಪಾದಗಳು ನೇರವಾಗಿ ಬೆರಳುಗಳು ನಮ್ಮ ಕಡೆಗಿರ್ಬೇಕು. ಉಸಿರು ತಗೊಳ್ತಾ ಎರಡು ಹಸ್ತಗಳ ಮೇಲೆ ಉಸಿರು ಬಿಡ್ತಾ ಸ್ವಲ್ಪ 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 ಭಕ್ತ ಸಣ್ಣದಿಂದನೇ ಪಾದನ ಲಾಕ್ ಮಾಡಿ ಮತ್ತೆ ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಣೆನ ಲಾಕ್ ಮಾಡಿ ಹಣೆನ ಮಣ್ಣಿಗೆ ತರಿಸಿ ಮಂಡಿ ಎರಡು ಜೋಡಿಸಿರ್ಬೇಕು, ಗಮನಿಸ್ಕೊಳ್ಳಿ. ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗಿಳಿಸೋಣ ಕೈಗಳನ್ನ ಪಕ್ಕದಿಂದ. ಈಗ ಅದೇ ಸ್ಥಿತಿಯಲ್ಲಿ ಎಡಗಾಲು ಮುಂದಿದೆ ಅಲ್ವಾ, ಅದನ್ನ ಮೇಲೆ ಹಾಕೊಳ್ಳೋಣ. ಅರ್ಧ ಪದ್ಮಾಸನ, ಹಿಮ್ಮಡಿಗಳು ಕಿಬ್ಬಟ್ಟಿಗೆ ಲಾಕ್ ಆಗ್ತಿರ್ಬೇಕು. ಬಲಧ್ವಜಾಸನ ಎರಡು. ಉಸಿರು ತಗೊಳ್ತಾ ಎರಡು ಹಸ್ತಗಳನ್ನ ಸಾರಿ ಪಕ್ಕದಿಂದ ಮೇಲೆ ತಗೊಳ್ಳೋಣ. ಉಸಿರು ಬಿಡ್ತಾ ಎಡಭಾಗ ಕೊಳ್ಳೋಣ. ಬಲ ಹಸ್ತನ ಎಡ ತೊಡೆ ಅಡಿಲಿಡೋಣ. ಎಡ ಹಸ್ತನ ಬೆನ್ನು ಬಡಿಸೋಣ. ಎಡಭಾಗದಿಂದ ಸೊಂಟ ತಿರುಗ್ತಾ ಅರ್ಧ ಪದ್ಮಾಸನ ಇದೆ ಅಲ್ವಾ, ಆ ಕಡೆ ತಿರುಗಬೇಕು. ಹಿಂದೆ ಗೋಡೆ ನೋಡೋಣ. ನಮ್ಮ ದೃಷ್ಟಿ ಭುಜಗಳ ಮೂಲಕ ಹಿಂದೆ ನೋಡ್ತಿರ್ಬೇಕು. ಎರಡು ಭುಜಗಳು ಸಮಾನಾಂತರವಾಗಿರ್ಬೇಕು. ಅದೇ ಸ್ಥಿತಿಯಲ್ಲಿ ಎರಡು ಹಸ್ತಗಳ ಮೇಲೆ ಮುಂದೆ ಪಕ್ಕದಿಂದ ಕೆಳಗಿಳಿಸೋಣ. ವೀರಾಸನ ಕಾಲನ್ನ ಮೊದಲು ಮುಂದೆ ಹಾಕೊಳ್ಳಿ. ಪದ್ಮಾಸನ ಕಾಲನ್ನ ಮುಂದೆ ಹಾಕೊಳ್ಳಿ. ಈಗ ಎಡಗಾಲನ್ನ ಅರ್ಧ ವೀರಾಸನ ಮಾಡ್ಕೊಳ್ಳಿ. ಉಸಿರು ತಗೊಳ್ತಾ ಎರಡು ಹಸ್ತಗಳ ಮೇಲೆ ಪಾದಗಳು ಬೀಳ್ಬಾರ್ದು ನೋಡಿ, ಬೆರಳುಗಳು ನಮ್ ಕಡೆಗೆ ಇರ್ಬೇಕು. ಉಸಿರು ಬಿಡ್ತಾ ಜಾರಿಸ್ತಾ ಜಾರಿಸ್ತಾ ನೋಡಿ ಮಂಡಿಗಳು ಜಾಯಿಂಟ್ ಆಗ್ಬೇಕು. ತಂದು ಮಣ್ಣಿಗೆ ತರಿಸಿ ಸ್ಥಿತಿಯಲ್ಲಿ ಉಸಿರನ್ನ ಬಿಗಿ ಹಿಡಿಬಿಡಿ. ಹಾಗೆ ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಕೆಳಗಿಳಿಸಿ ಮುಂದೆ ಇರೋ ಪಾದನ ಅರ್ಧ ಪದ್ಮಾಸನ ಹಾಕೊಳ್ಳೋಣ. ಈಗ ಉಸಿರು ತಗೊಳ್ತಾ ಎರಡು ಪಕ್ಕದಿಂದ ಮೇಲೆ ಬಲಭಾಗ ತಿರುಗೋಣ. ಹಸ್ತಗಳನ್ನ ಸ್ಟ್ರೆಚ್ ಮಾಡೋಣ. ಎಡ ಹಸ್ತನ ಬಲ ತೊಡೆ ಅಡಿಲಿಡೋಣ. ಬಲ ಹಸ್ತನ ಬೆನ್ನು ಬರ್ಸೋಣ.
ಬಲಭಾಗದಿಂದ ಸೊಂಟ ತಿರುಗ್ತಾ ಹಿಂದೆ, ಎರಡು ಭುಜಗಳು ಸಮಾನಾಂತರವಾಗಿದ್ದು ಬಲ ಭುಜದ ಮೂಲಕ ನಾವು ಹಿಂದೆ ತಿರುಗಿ ನೋಡ್ಬೇಕು. ಹೀಗೆಲ್ಲ ತಿರುಗಬೇಡಿ. ಅದೇ ಸ್ಥಿತಿಯಲ್ಲಿ ಎರಡು ಹಸ್ತಗಳ ಮೇಲೆ ಮುಂದೆ ಪಕ್ಕ ನಿಧಾನವಾಗಿ ಕೆಳಗಿರಿಸಿ ಮೊದಲ ವೀರಾಸನ ಕಾಲು ತೆಕ್ಕೊಳ್ಳಿ. ಆಮೇಲೆ ಅರ್ಧ ಪದ್ಮಾಸನ. ಬೆನ್ನಿನ ಮೇಲೆ ಬನ್ನಿ. ಬೆನ್ನಿನ ಮೇಲೆ ವಿಶ್ರಾಂತಿ ತಗೊಂಡು ಆಸನದಿಂದ ಮಾಡಿರುವ ನಮ್ಮ ದೇಹದಲ್ಲಿ ಆಗ್ತಿರೋ ಬದಲಾವಣೆನ ಗಮನಿಸಿಕೊಳ್ಳಿ. ವಿಶ್ರಾಂತಿಯಿಂದ ವಾಪಸ್ ಒಂದೇ ಒಂದು ಬೆನ್ನಿನ ಮೇಲೆ ಮಾಡಿ ಮಲಗು ಆಸನ ಮಾಡ್ಕೊಳ್ಳೋಣ. ಎರಡು ಹಸ್ತನ ದೇಹದ ಅಕ್ಕಪಕ್ಕ ಇಡೋಣ. ಜಠರ ಪರಿವರ್ತನಾಸನ. ಪೂರಕ ಮಾಡ್ತಾ ಎರಡು ಪಾದನ ಮೇಲ್ ತಗೊಳ್ಳೋಣ. ಉಸಿರು ತಗೊಳ್ಳೋಣ. ಉಸಿರು ಬಿಡ್ತಾ ಹಾಗೆಯೇ ಬಲಭಾಗ ಕೊಳ್ಳೋಣ. ನಮ್ಮ ದೃಷ್ಟಿ ಎಡ ಹಸ್ತದ ತುದಿ ನೋಡ್ತಿರ್ಬೇಕು. ಮೊಣಕೈಗಳು ಸ್ಪರ್ಶದಲ್ಲಿರ್ಬೇಕು. ನಮ್ಮ ಪಾದಗಳು ಹಸ್ತದ ಕಡೆಗೆ ಹೋಗ್ಬೇಕು. ಹಸ್ತ ಪಾದದ ಕಡೆ ಹೋಗ್ಬಾರ್ದು. ಉಸಿರು ತಗೊಳ್ತಾ ಮೇಲೆ ಉಸಿರು ಬಿಡ್ತಾ ಎಡಭಾಗ ಕಳಿಸೋಣ. ನಮ್ಮ ದೃಷ್ಟಿ ಬಲ ಹಸ್ತದ ತುದಿ ನೋಡ್ಬೇಕು. ಪೂರಕ ಮಾಡ್ತಾ ಮೇಲೆ ರೇಚಕ ಮಾಡ್ತಾ ನಿಧಾನವಾಗಿ ಕೆಳಗಿಳಿಸೋಣ. ನಾಭಿಯ ಸುತ್ತ ಭ್ರಮಣ ಮಾಡ್ತಾ ವಿಶ್ರಾಂತಿ. ಹೊಟ್ಟೆ ಭಾಗದಲ್ಲಿ ಆಗ್ತಿರೋ ಕಂಪನನ ಗಮನಿಸ್ಕೊಳ್ಳೋಣ. ಸೊಂಟದ ಭಾಗ ತಿರುಗ್ತಾ ಇರುತ್ತೆ, ಅದನ್ನ ಗಮನಿಸ್ಕೊಳ್ಳೋಣ. ವಿಶ್ರಾಂತಿಯಿಂದ ವಾಪಸ್ ಬಲಭಾಗಕ್ಕೆ ಹೊರಳಿ ಹೊಟ್ಟೆ ಮೇಲೆ ಬರೋಣ. ಹೊಟ್ಟೆ ಮೇಲೆ ಮಲಗಿ ಮಾಡುವ ಆಸನ ಮಕರಾಸನ ಬರೋಣ. ಈಗ ಧನುರಾಸನ ಮಾಡ್ಕೊಳ್ಳೋಣ. ಉಸಿರು ತಗೊಳ್ತಾ ಪಾದನ ಮೇಲೆ ತಗೊಳ್ಳೋಣ. ಬಲ ಹಸ್ತದಿಂದ ಬಲ ಹಿಮ್ಮಡಿ, ಎಡ ಹಸ್ತದಿಂದ ಎಡ ಹಿಮ್ಮಡಿ. ಗಲ್ಲ ಜಮಕಾಲದ ಸ್ಪರ್ಶದಲ್ಲಿದೆ. ಪೂರಕ ಮಾಡ್ತಾ ಹೊಟ್ಟೆ ಮೇಲೆ ಬರೋಣ. ಪಾದನ ಜೋಡಿಸಿಡೋಣ. ತಲೆ ಭಾಗನ ಮೇಲೆತ್ತಿ ಹೊಟ್ಟೆ ಮೇಲೆ ಬ್ಯಾಲೆನ್ಸ್. ಹಾಗೆ ಹಿಂದೆ ಮುಂದೆ ಚಾಲನೆ ಕೊಡಿ. ಆದರೂ ತಲೆನ ಮೇಲೆ ಎತ್ತಿರಿ. ಕೆಳಗೆ ಹಾಕಿದ್ರೆ ಬ್ಯಾಲೆನ್ಸ್ ಸಿಗಲ್ಲ. ಹಾಗೆ ಪಾರ್ಶ್ವ ಚಾಲನೆ. ಮತ್ತೆ ಸ್ಥಿತಿಗೆ ಬನ್ನಿ. ಹಾಗೆ ನಿಧಾನವಾಗಿ ರಿಲೀಸ್ ಮಾಡಿ. ಮಕರಾಸನ 3ರಲ್ಲಿ ವಿಶ್ರಾಂತಿ. ಗಲ್ಲನ ಹಸ್ತದಿಂದ ಲಾಕ್ ಮಾಡ್ಕೊಳ್ಳಿ. Yeah, I can come over now. Yeah, I'm very nearby. I can come over. ಹಾಗೆ ರಿಲೀಸ್ ಮಾಡ್ಕೊಳ್ಳೋಣ. 8:20. ಅಧೋಮುಖ ವಜ್ರಾಸನ. Okay. Right. Thanks. Bye. ವಜ್ರಾಸನ. ಮಂಡಿ ಮೇಲೆ ಬರೋಣ. ತ್ರೆಂಚಾಸನ ಮಾಡ್ಕೊಳ್ಳೋಣ ಇವತ್ತು. ತ್ರೆಂಚಾಸನ ಉಪವಿಷ್ಟ ತ್ರೆಂಚಾಸನ. ಮೊದಲು ಮಂಡಿ ಮೇಲೆ ಬಂದಿದ್ದೀರಲ್ಲ, ಬಲಪಾದನ ಮುಂದೆ ಉರ್ಕೊಳ್ಳೋಣ. ಎಡಪಾದ ಅರ್ಧ ವೀರಾಸನದಲ್ಲಿರುತ್ತೆ, ಅದ್ರ ಮೇಲೆ ಕುತ್ಕೊಳ್ಳೋಣ. ಅಜ್ಜಿ ಅಂದ್ರೆ ಊಟ ಕೂರ್ತಾರಲ್ವಾ, ಹಾಗೆ $100 அப்படி எடுத்து கொடுத்துருவா. ஆனா அவளுக்கு $15 ಹಸ್ತನ ಬಿಡಿಸೋಣ. ಈಗ ಎಡ ಹಸ್ತನ ಬಲಭಾಗಕ್ಕೆ ತಂದು ಮೀನಕಂಡ ಬಳಸಿ ಪಾದನ ಹಿಡ್ಕೊಳ್ಳೋಣ. ಬಲ ಹಸ್ತನ ಬೆನ್ನು ಬಳಸೋಣ. ಬಲಭಾಗದಿಂದ ಸೊಂಟ ತಿರುಗ್ತಾ, ಆಗಲಿಲ್ಲ ಅಂದ್ರೆ ಕೈಯನ್ನು ಹಿಂದೆ ಊರ್ಕೊಳ್ಳಿ. ಸೊಂಟ ತಿರುಗ್ತಾ ಹಿಂದೆ ತಗೊಳ್ಳೋಣ.
ಹಾಗೆ ಉಸಿರು ತಗೊಳ್ತಾ ಎಡ ಹಸ್ತನ ಮೇಲೆ ತಗೊಂಡು ನಿಧಾನವಾಗಿ ಕೆಳಗಿಳಿಸೋಣ. ಪಾದ ಬದಲಾವಣೆ ಮಾಡ್ಕೊಳ್ಳೋಣ. ಮಂಡಿ ಮೇಲೆ ಬನ್ನಿ. ಒಂದು ಉಸಿರಾಟ ಮಾಡಿ. ಈಗ ಎಡಗಾಲನ್ನು ಮುಂದೆ ತಗೊಳ್ಳಿ. ಕಾಲು ಆತ್ಮವೀರಾಸನದಲ್ಲಿ ಇರುತ್ತೆ, ಅದ್ರ ಮೇಲೆ ಕೂತ್ಕೊಳ್ಳಿ. ಪಟ್ಟೆ ಒತ್ತಾ ಇದ್ರೆ ಪಟ್ಟೆ ಭಾಗ ಕರಗುತ್ತೆ. ಈಗ ಉಸಿರು ತಗುತ್ತಾ ಎರಡು ಹಸ್ತಗಳನ್ನು ಮೇಲೆ ಸ್ಟ್ರೆಚ್ ಮಾಡ್ಕೊಂಡು ಹಾಗೆ ಬಲ ಹಸ್ತನ ಎಡಕ್ಕೆ ತಗೊಂಡು ಮೀನಕಂಡ ಬಳಸಿ ಪಾದನ ಇಟ್ಕೊಳ್ಳಿ. ಎಡ ಹಸ್ತನ ಬೆನ್ನು ಬಳಸಿ ಆಗಲ್ಲ ಅನ್ಸುತ್ತೆ. ಎಡ ಹಸ್ತನ ಹಿಂದೆ ಉರ್ಕೊಂಡು ಎಡ ಭಾಗದಿಂದ ಸ್ವಲ್ಪ ತಿರ್ತಾ ಹಿಂದೆ ನೋಡೋಣ. ಅದೇ ಸ್ಥಿತಿಯಲ್ಲಿ ಎರಡು ಹಸ್ತಗಳ ಮೇಲೆ ಮುಂದೆ ಪಕ್ಕದಿಂದ ನಿಧಾನವಾಗಿ ಕೆಳಗಿಳಿಸೋಣ. ಪಾದನ ಮುಂದೆ ಹಾಕಿ ವಿಶ್ರಾಮ. ಟೈಮ್ ಆಯ್ತು. ಬೆನ್ನಿನ ಮೇಲೆ ಮಲಗಿ. ಇದಕ್ಕೆ ಅಮೃತಾಸನ ಸಿದ್ಧತೆ ಮಾಡ್ಕೊಳ್ಳಿ. ಜಮಖಾನನ್ನೆಲ್ಲ ಸುತ್ತಿಲ್ದಂಗೆ ಹಾಸ್ಕೊಂಡು ಮೇರುದಂಡಾಸನಕ್ಕೆ ಬನ್ನಿ. ಹಸ್ತನ ಪಾದದ ಕಡೆ ತಗೊಂಡೋಗ್ಕೊಳ್ಳಿ. ಹಾಗೆ ಹಿಂದೆ 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 ಸ್ವಲ್ಪನೇ ಬಾಗ್ತಾ ಕೂರ್ಲೂಬಾರ್ದು ಮಲಗಲೂಬಾರ್ದು ಸ್ಥಿತಿಗೆ ಬನ್ನಿ. ಕಾಲುಗಳು ಭೂಸ್ಪರ್ಶದಲ್ಲಿ ಇರ್ಬೇಕು. ಹಿಂದೆ ಹೋಗ್ಬೇಕು ಅಂತ ಕಾಲನ್ನ ಎತ್ಬೇಡಿ. ಉಸಿರಾಟ. ಹಾಗೆ ಕಾಲನ್ನ ಮೇಲೆತ್ತುತ್ತಾ ಬನ್ನಿ. ಆಗ್ಲಿಲ್ಲ ಅಂದ್ರೆ ಸಪೋರ್ಟ್ ತಗೊಳ್ಳಿ ಹಸ್ತಗಳಿಂದ. ಬೋರ್ಡ್ ತರ ಶೇಪ್ ಅಲ್ಲಿ ಬರ್ಬೇಕು ನಮ್ಮ ದೇಹ. ನಮ್ಮ ದೃಷ್ಟಿಗೆ ಪಾದದ ಹೆಬ್ಬೆರಳು ಕಾಣ್ತಾ ಇರ್ಬೇಕು. ಪೃಷ್ಠದ ಮೇಲೆ ಬ್ಯಾಲೆನ್ಸ್. ಹಿಂದೆ ಮುಂದೆ ಆದ್ರೆ ನಾವು ಮುಳ್ಕೊಂಡು ಹೋಗ್ಬಿಡ್ತೀವಿ. ಹಾಗೆ ಬೆನ್ನಿನ ಮೇಲೆ ಬನ್ನಿ. ಒಂದು ಉಸಿರಾಟ ಮಾಡ್ಕೊಳ್ಳಿ. ಏಕಪಾದ ಪವನ ಮುಕ್ತಾಸನ. ಬಲಪಾದನ ಮಡ್ಚ್ಕೊಳ್ಳಿ. ಉಸಿರು ತಗೊಳ್ಳಿ. ಉಸಿರು ಬಿಡ್ತಾ ಹಣೆಗೆ ಮಂಡಿನ ತಾಗಿಸಿ. ಆಮೇಲೆ ಚಾಲನೆ. ಪಾದ ಬದಲಾವಣೆ. ಹಾಗೆ ತ್ರಿಪಾದ ಚಾಲನೆ. ಆದರೂ ಪಾದದ ಮೇಲೆ ಬನ್ನಿ. ಹಾಗೆ ಪಾರ್ಶ್ವ ಚಾಲನೆ. ಜಮಖಾನನ ಸುಕ್ಕಿಲ್ದ ಹಾಸ್ಕೊಂಡು ಅಮೃತಾಸನಕ್ಕೆ ಬನ್ನಿ. ಜಮಖಾನವನ್ನು ಸುಕ್ಕಿಲ್ಲದಂತೆ ಹಾಸಿಕೊಳ್ಳೋಣ. ನಮ್ಮ ಇಡೀ ಶರೀರ ಜಮಖಾನದ ಮೇಲೆ ಅಂಗಾತವಾಗಿ ಮಲಗಿರಲಿ. ಪಾದಗಳು 1 ರಿಂದ 1.5 ಅಡಿ ಅಂತರವಿದ್ದು ಕಿರುಬೆರಳು ಜಮಖಾನವನ್ನ ಸ್ಪರ್ಶಿಸುತ್ತಿರಲಿ. 2 ಹಸ್ತಗಳು ಆಕಾಶಮುಖವಾಗಿದ್ದು ದೇಹದ ಅಕ್ಕಪಕ್ಕ ಇರಲಿ. ಕಣ್ಣುಗಳನ್ನ ಮೃದುವಾಗಿ ಮುಚ್ಚಿರೋಣ. ದೀರ್ಘವಾದ ಪೂರಕ, ಸುದೀರ್ಘವಾದ ರೇಚಕ. ಕ್ರಿಯಾತ್ಮಕ ಆಸನಗಳು: ಗಣಪತಿ ನಮಸ್ಕಾರ, ದುರ್ಗಾ ನಮಸ್ಕಾರ, ಸೂರ್ಯ ನಮಸ್ಕಾರ, ವಿಷ್ಣು ನಮಸ್ಕಾರ. ಹಲವು ಆಸನಗಳನ್ನ ಮಾಡಿ ನಮ್ಮ ದೇಹ ಚೈತನ್ಯಗೊಂಡಿದೆ. ಆ ಚೈತನ್ಯಗೊಂಡ ದೇಹಕ್ಕೆ ವಿಶ್ರಾಂತಿ ಕೊಡುತ್ತಾ ಬರೋಣ. ಮನಸ್ಸು ಸೂಚನೆಯನ್ನ ಪಾಲಿಸುತ್ತಾ ಇರಲಿ. ಸೂಚಿಸಿದ ಒಂದೊಂದೇ ಭಾಗಕ್ಕೆ ವಿಶ್ರಾಂತಿ ಕೊಡೋಣ. ಪಾದ, ಬೆರಳು, ಹಿಮ್ಮಡಿ, ಮೀನಕಂಡ, ಮಂಡಿ ಚಿಪ್ಪು, ತೊಡೆ ಸ್ನಾಯುಗಳು, ಕಟಿ ಪ್ರದೇಶ, ಜನಮಲ ದ್ವಾರಗಳನ್ನ ಮಾನಸಿಕವಾಗಿ ಸಡಿಲಿಸುತ್ತಾ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ.
ಮನಸ್ಸನ್ನ ಹೊಟ್ಟೆಯ ಭಾಗಕ್ಕೆ ಕೊಂಡೊಯ್ಯೋಣ. ಜಠರ, ಸಣ್ಣ ಕರಳು, ದೊಡ್ಡ ಕರಳು, ಮೇದೋಜೀರಕಾಂಗ, ಯಕೃತ್, ಮೂತ್ರಪಿಂಡ, ಮೂತ್ರಕೋಶ ಮುಂತಾದವುಗಳನ್ನ ಮಾನಸಿಕವಾಗಿ ಸಡಿಲಿಸುತ್ತಾ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ. What's the message? Isha, get the broom, come down. All right, broadcasting ಮನಸ್ಸನ್ನ now. ಎದೆಯ ಭಾಗಕ್ಕೆ ಕೊಂಡೊಯ್ಯೋಣ. ಹೃದಯ, ಶ್ವಾಸಕೋಶಗಳನ್ನ ಮಾನಸಿಕವಾಗಿ ಸಡಿಲಿಸುತ್ತಾ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ. ಮನಸ್ಸನ್ನ 2 ಭುಜಗಳ ಕಡೆಗೆ ಕೊಂಡೊಯ್ಯೋಣ. 2 ಭುಜಗಳು, ಮೊಣಕೈ, ಮಣಿಕಟ್ಟು, ಹಸ್ತ, ಬೆರಳುಗಳನ್ನ ಮಾನಸಿಕವಾಗಿ ಸಡಿಲಿಸುತ್ತಾ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ. ಮನಸ್ಸನ್ನ ಕುತ್ತಿಗೆ ಭಾಗಕ್ಕೆ ಕೊಂಡೊಯ್ಯೋಣ. ಅನ್ನನಾಳ, ಶ್ವಾಸನಾಳ, ಧ್ವನಿ ಪೆಟ್ಟಿಗೆಗಳನ್ನ ಮಾನಸಿಕವಾಗಿ ಸಡಿಲಿಸುತ್ತಾ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ. ಮನಸ್ಸನ್ನ ತಲೆಯ ಭಾಗಕ್ಕೆ ಕೊಂಡೊಯ್ಯೋಣ. ಹಿಂದಲೆ, ಮುಂದಲೆ, ಕೇಂದ್ರ, ನರಮಂಡಲ, ಮೆದುಳು ಇವುಗಳನ್ನ ಮಾನಸಿಕವಾಗಿ ಸಡಿಲಿಸುತ್ತಾ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ. Spilled over everywhere, and if some still there. ಮನಸ್ಸನ್ನ ತಲೆಯ ಭಾಗಕ್ಕೆ ಕೊಂಡೊಯ್ಯೋಣ. ಹಣೆಯಲ್ಲಿ ನೆರಿಗೆಗಳು ಬೇಡ, ಹುಬ್ಬುಗಳು ಗಂಟಿಕ್ಕಿರುವುದು ಬೇಡ, ತುಟಿಗಳು ಒಂದನ್ನೊಂದ ನಿಧಾನವಾಗಿ ಒಪ್ಪಿರಲಿ, ಮುಖದಲ್ಲಿ ಪ್ರಸನ್ನತೆ ಇರಲಿ. ಮುಖದ ಭಾಗಕ್ಕೆ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ. Your iPad time is done. Give me the iPad here to my hand. ನಮ್ಮ ಮನಸ್ಸನ್ನ ಬೆನ್ನಿನ ಭಾಗಕ್ಕೆ ಕೊಂಡೊಯ್ಯೋಣ. ಬೆನ್ನುಹುರಿಯ ಮೂಲಕ ಹಾದು ಹೋಗಿರುವ 72,000 ನರನಾಡಿಗಳನ್ನ ಮಾನಸಿಕವಾಗಿ ಸಡಿಲಿಸುತ್ತಾ ವಿಶ್ರಾಂತಿ ಕೊಡೋಣ. ವಿಶ್ರಾಂತಿ. ತಲೆಯಿಂದ ಪಾದದವರೆಗೆ ಇಡೀ ದೇಹಕ್ಕೆ ವಿಶ್ರಾಂತಿ. ಯಾವುದೇ ಸೂಚನೆ ಇರಲ್ಲ. One page of that. Care of the paper. I'm gonna take it off. Give me the time stamp. No, not telling the answer. Telling the equation. Wanting question, ma'am. Or forgot, Like, come here and sit here and do one to even here. ಸೂಚಿಸಿದ ಒಂದೊಂದೇ ಭಾಗಕ್ಕೆ ಚಾಲನೆ ಕೊಡುತ್ತಾ ವಾಸ್ತವ ಪ್ರಪಂಚಕ್ಕೆ ಬರೋಣ. ಪಾದ, ಬೆರಳು, ಹಿಮ್ಮಡಿ, ಮೀನಖಂಡ,
ಮಂಡಿ ಕಡೆಯ ಭಾಗ ಒಂದ್ಸರಿ ಕಾಲನ್ನ ಹಿಂದೆ ಮುಂದೆ ಮಾಡ್ಕೊಳ್ಳಿ. ಬಲಗಾಲು ಎಡಗಾಲು. ಹೊಟ್ಟೆಯ ಭಾಗ ಎದೆಯ ಭಾಗಕ್ಕೆ ಕಾಲನ್ನೇ ಉಸಿರಾಟ ಮಾಡಿ. ಮೊಣಕೈ ಭುಜ ಹಸ್ತ ಬೆರಳುಗಳಿಗೆ ಒಂದು ಸಾರಿ ಕೈಯನ್ನು ಹಿಂದೆ ಮುಂದೆ ಚಾಲನೆ. ಕುತ್ತಿಗೆಗೆ ಒಂದ್ಸಾರಿ ಎಡಬಲ ಚಾಲನೆ. ಹಸ್ತಪಾದಗಳನ್ನು ಜೋಡಿಸಿ ಇಡೀ ಶರೀರಕ್ಕೆ ಎಡಬಲ ಚಾಲನೆ. ಎಡಗಾಲು ಲಂಬಾಕಾರ, ಎಡಗೈ ಎದೆಯ ಮೇಲೆ, ಬಲಗೈಯನ್ನು ಹಿಂದಕ್ಕೆ ಚಾಚಿ ಬಲಭಾಗಕ್ಕೆ ಹೊರಡೋಣ. ಬಾಲಾಸನ. ಹಾಗೆ ಅಧೋಮುಖ ಮಕರಾಸನ. ಅಧೋಮುಖ ವಜ್ರಾಸನ, ಶಶಾಂಕಾಸನ, ವಜ್ರಾಸನ. ಕೈಗಳ ನಮಸ್ಕಾರ ಸ್ಥಿತಿ. ಪ್ರಾಣಾಯಾಮದ ಮಂತ್ರ. ಓಂ ಪ್ರಾಣಸೇದಂ ವಶಃ ಸರ್ವಂ ತ್ರಿದಿವೇ ಯತ್ ಪ್ರತಿಷ್ಠಿತಂ ಮಾತೇವ ಪುತ್ರಾನ್ ರಕ್ಷಸ್ವ ಶ್ರೀಶ್ಚ ಪ್ರಜ್ಞಾಶ್ಚ ವಿಧೇನಃ. ಓಂ ಶಾಂತಿ ಶಾಂತಿ ಶಾಂತಿ. ಅನುಕೂಲಕರ ಆಸನದಲ್ಲಿ ಕುತ್ಕೊಳ್ಳಿ. ಕಣ್ಣುಗಳು ಮುಚ್ಚೇ ಇರಲಿ. ಎರಡು ಹಸ್ತಗಳು ಚಿನ್ಮುದ್ರೆ. ಅನುಲೋಮ ವಿಲೋಮ. ಪೂರಕಕ್ಕಿಂತ ರೇಚಕ ಜಾಸ್ತಿ ಇರಲಿ. ಉಸಿರಾಟ ಶಬ್ದರಹಿತವಾಗಿರ್ಲಿ. ಹೊಟ್ಟೆಯ ಭಾಗ ಮತ್ತೆ ಎದೆಯ ಭಾಗವನ್ನ ಗಮನಿಸ್ಕೊಳ್ಳೋಣ. These are 18. Okay. These are 9, 10. Good. Correct. Do it. Yeah, you have brain. ರಿಲೀಸ್ ಮಾಡ್ಕೊಳ್ಳೋಣ. ಭಸ್ತ್ರಿಕಾ ಪ್ರಾಣಾಯಾಮ ಮಾಡೋಣ. ಈ ಭಾಗಕ್ಕೆ ಉಸಿರು ತಗೋಬೇಕು, ಉಸಿರು ಬಿಡಬೇಕು. ಹೀಗೆ ಹೊಡಿತಾ ಇರಬೇಕು. ಈ ಭಾಗನ ಗಮನಿಸ್ಕೊಳ್ಳಿ. ಇದು ಪ್ರೆಗ್ನೆಂಟ್ ವುಮೆನ್ಸ್, ಪೀರಿಯಡ್ಸ್ ಟೈಮ್ನವರು ಮತ್ತೆ ಹೈ ಬಿ ಪಿ ಇರೋರು, ಇತ್ತೀಚೆಗೆ ಆಪರೇಷನ್ ಆದರೂ ಮಾಡಬೇಡಿ. ನೀವು ಅನುಲೋಮ ವಿಲೋಮ ಅಥವಾ ನಾಡಿ ಶೋಧನ ಮಾಡ್ತಾ ಕುತ್ಕೊಳ್ಳಿ. ಶುರು ಮಾಡೋಣ. ಹಸ್ತನ ಆದಿ ಮುದ್ರೆ ಮಾಡ್ಕೊಳ್ಳೋಣ. ಬೆನ್ನನ್ನ ನೇರವಾಗಿ ಇಟ್ಕೊಳ್ಳಿ. ಉಸಿರು ತಗೊಳ್ತಾ ಕೈಗಳ ಮೇಲೆ, ಉಸಿರು ಬಿಡ್ತಾ ಕೆಳಗೆ ತಗೋಬೇಕು. ಶುರು ಮಾಡೋಣ. 10 ಸಾರಿ. 1 ಸೆಕೆಂಡ್ ಒಂದ್ ಸಾರಿ. Open your mouth and tell yourself I'm good. I'm listening. Tell 4 3 ರಿಲೀಸ್ ಮಾಡ್ಕೊಳ್ಳಿ. ಒಂದ್ಸಾರಿ ಉಸಿರಾಟ ಮಾಡೋದು ಆಗುತ್ತೆ. ಉಸಿರಾಟದ ಸಹಜ ಸ್ಥಿತಿ ತಗೊಂಡು ಆಮೇಲೆ ಅನುಲೋಮ ವಿಲೋಮ ಮಾಡ್ಕೊಳ್ಳಿ. If you're whining now, even if I see a little bit of whining, you're making me get frustrated. I want to speak out loud. Good. I want to be quiet. Okay. Good. But if you don't mind, I'm a bit too ಈಗ ಮತ್ತೆ ಇನ್ನೊಂದು 10 ಸಾರಿ ಮಾಡ್ಕೊಳ್ಳೋಣ. ನಿಮ್ಗೆ ಆಗೋರು ಹಾಗೆ ಕಂಟಿನ್ಯೂ ಮಾಡಿ. ಮಧ್ಯದಲ್ಲಿ ಬಿಡ್ಬೇಕು ಅಂತ ಏನಿಲ್ಲ. ಇದು ಹೊಸಬ್ರಿಗೆ. ಶುರು ಮಾಡೋಣ. When you're watching nonsense, you don't need me. When you're playing and talking with friends, you don't need me. I'm doing that, you need me. I need you all the time. What? I need you all the time. Say you. Really what you say. ನಿಧಾನವಾಗಿ ಮಾಡ್ತಾ ರಿಲೀಸ್ ಮಾಡ್ಕೊಳ್ಳೋಣ. ಸಹಜವಾಗಿ ಉಸಿರಾಟ ಮಾಡ್ಕೊಳ್ಳೋಣ. Biryani na? They said that they are giving corn manchuri. ಉಸಿರಾಟ ಸಹಜ ಸ್ಥಿತಿ ಬಂದ್ಮೇಲೆ ಅನುಲೋಮ ವಿಲೋಮ. I was surprised when you opened and saw there was no corn manchuri. He went again to get it. And said it wasn't there. ಭಸ್ತ್ರಿಕಾ ಮಾಡಿ ನಮ್ಮ ಬಾಡಿ ಹೀಟ್ ಆಗಿರುತ್ತೆ. ತಕ್ಷಣ ಯಾವ್ದಾದ್ರು ದೇಹನ ತಣ್ಣಗೆ ಮಾಡೋ ಪ್ರಾಣಾಯಾಮನ ಮಾಡ್ಕೋಬೇಕು. ಇವತ್ತು ಚಂದ್ರಾನುಲೋಮ ಮಾಡ್ಕೊಳ್ಳೋಣ. ಎಡಹಸ್ತ ಚಿನ್ಮುದ್ರೆ, ಬಲಹಸ್ತ ಮೃಗಿ ಮುದ್ರೆ. ಬಲ ಹೆಬ್ಬೆರಳಿನಿಂದ ಬಲ ಹೊಳ್ಳೆನ ಮುಚ್ಕೊಳ್ಳಿ. ಮತ್ತೆ ಎಡ ಹೊಳ್ಳೆಯಿಂದ ಉಸಿರನ್ನ ಬಿಡಿ. ಎಡ ಹೊಳ್ಳೆಯಿಂದಲೇ ಉಸಿರು ತಗೊಳ್ಳಿ, ಎಡ ಹೊಳ್ಳೆಯಿಂದನೇ ಬಿಡಿ. ಸೂಚನೆ ಇರಲ್ಲ. ನೀವೇ 5 ಸಾರಿ ಮಾಡ್ಕೊಳ್ಳಿ. You guys finished half your things? No. We're gonna watch happen. Still gonna watch, huh? Started it, huh? See, this is all crumbs of cookie here. Yeah, but I forgot what it's 9 times 7 is. 63. Thank you. After writing that, tell the times from 7. Mama. Yeah, we have to
you kind of can't forget like that, Amma. You know all the other answers, but I forgot this one. Sorry, tell me. Delete 7 to ಮಾಡ್ಕೊಳ್ಳೋಣ. 7. ಎರಡು I'll tell ಹಸ್ತಗಳು you. ಚಿನ್ನೋದ್ರೆ ಅನುಲೋಮ ವಿಲೋಮ 7 7 2s are 7 2 is 14. 7 3s. 3 is R. Wait. Wait, huh? 3 ಸಾರಿ ನಾಡಿ ಶೋಧನ ಮಾಡ್ಕೊಳ್ಳೋಣ. ಎಡಹಸ್ತ ಚಿನ್ಮುದ್ರೆ ಬಲಹಸ್ತನ ಮತ್ತೆ ಯೋಗಿ ಮುದ್ರೆ ಇಟ್ಬಿಡಿ. ಗಾಯತ್ರಿ ಮಂತ್ರದೊಂದಿಗೆ ಜೋಡಿಸ್ಕೊಳ್ಳೋಣ. ಒಂದ್ ಲೈನ್ ಅಲ್ಲಿ ಉಸಿರು ತಗೋಬೇಕು, ಇನ್ನೊಂದ್ ಲೈನ್ ಅಲ್ಲಿ ಉಸಿರು ಬಿಡ್ಬೇಕು. ಬಲ ಹೆಬ್ಬೆರಳನ್ನ ಬಲ ಹೊಳ್ಳೆಗೆ ಮುಚ್ಕೊಳ್ಳಿ. ಮೊದಲು ಸುದೀರ್ಘವಾಗಿ ಉಸಿರು ಬಿಡಿ. 7 4 ಉಸಿರು ತಗೊಳ್ಳಿ. 7 ಓಂ ಭೂರ್ಭುವಃ ಸ್ವಃ 7 ತತ್ಸವಿತುರ್ವರೆಣ್ಯಂ You only marked yesterday. See, now you spell ಭರ್ಗೋ ದೇವಸ್ಯ ಧೀಮಹಿ paisa. ಧಿಯೋ ಯೋ ನ ಪ್ರಚೋದಯಾತ್. 7 8 ಓಂ ಭೂರ್ಭುವಃ ಸ್ವಃ 7 9. ತತ್ಸವಿತುರ್ವರೆಣ್ಯಂ You didn't tell me to do that. ಭರ್ಗೋ ದೇವಸ್ಯ ಧೀಮಹಿ Want to do the equation. ಧಿಯೋ ಯೋ ನ ಪ್ರಚೋದಯಾತ್. No. ಓಂ ಭೂರ್ಭುವಃ ಸ್ವಃ ತತ್ಸವಿತುರ್ವರೆಣ್ಯಂ Why do I feel like you're not ಭರ್ಗೋ ದೇವಸ್ಯ ಧೀಮಹಿ ಧಿಯೋ ಯೋ ನ ಪ್ರಚೋದಯಾತ್. ಎಡ ಹೊಳ್ಳೆಯಿಂದನೇ ರಿಲೀಸ್ ಮಾಡ್ಕೊಂಡಿರ್ಬೇಕು. ಎರಡು ಹಸ್ತಗಳು ಚಿನ್ಮುದ್ರೆ ಅನುಲೋಮ ವಿಲೋಮ. Okay. It's like adult thing. ಎರಡು ಹುಬ್ಬುಗಳ ಮಧ್ಯೆ ನಮ್ಮ ಇಷ್ಟ ದೇವರನ್ನ ಪ್ರತಿಷ್ಠಾಪಿಸಿಕೊಳ್ಳೋಣ. ಮನಸ್ಸನ್ನ ಧ್ಯಾನ ಸ್ಥಿತಿಗೆ ಕೊಂಡೊಯ್ಯೋಣ. Lisa, you are dancing today or doing What did you say? you are doing dance today or doing Old. What do I mean? What are you achieved already, huh? You should not overdo it. ನಿಧಾನವಾಗಿ ಕೈಗಳನ್ನ ನಮಸ್ಕಾರ ಸ್ಥಿತಿಗೆ ತರೋಣ. ನಮ್ಮ ಇಷ್ಟ ದೇವರಿಗೆ ಶಿರವಾಗಿ ನಮಿಸೋಣ. ಯೋಗ ವಿದ್ಯೆಯನ್ನ ನಮಗೆ ಕಲಿಸಿಕೊಟ್ಟ ಪತಂಜಲಿ ಮಹಾಮುನಿಯವರಿಗೆ ಭಕ್ತಿ ಪೂರ್ವಕವಾಗಿ ವಂದಿಸುತ್ತಾ ಲಘುವಾದ ಓಂಕಾರದೊಂದಿಗೆ ಯೋಗ ಮಂತ್ರ ಹಾಗೂ ಜ್ಯೋತಿರ್ಮಂತ್ರವನ್ನ ಹೇಳೋಣ. ಓಂ ಯೋಗೇನ ಚಿತ್ತಸ್ಯ ಪದೇನ ವಾಚ ಮನಂ ಶರೀರಸ್ಯ ಚ ವೈದ್ಯಕೇನ ಯೋಪಾಕರೋತಂ ಪ್ರವರಂ ಮುನೀನಾಂ ಪತಂಜಲಿಂ ಪ್ರಾಂಜಲಿ ರಾನತೋಸ್ಮಿ ಆಬಾಹು ಪುರುಷಾಕಾರಂ ಶಂಖಚಕ್ರಾಸಿಧಾರಿಣಂ ಸಹಸ್ರಶಿರಸಂ ಶ್ವೇತಂ ಪ್ರಣಮಾಮಿ ಪತಂಜಲಿಂ. ಓಂ ಅಸತೋ ಮಾ ಸದ್ಗಮಯ ತಮಸೋ ಮಾ ಜ್ಯೋತಿರ್ಗಮಯ ಮೃತ್ಯೋರ್ಮಾ ಅಮೃತಂ ಗಮಯ. ಓಂ ಶಾಂತಿ ಶಾಂತಿ ಶಾಂತಿ. ಹಾಗೆ ಶಿರವಾಗಿ ನಮಿಸುತ್ತಾ ಮಾತಾ ಪಿತೃಗಳಿಗೆ, ಗುರು ಹಿರಿಯರಿಗೆ, ಸಾಧು ಸಂತರಿಗೆ, ಹುತಾತ್ಮರಿಗೆ, ರಾಷ್ಟ್ರಕ್ಕೆ, ರಾಷ್ಟ್ರ ಭಕ್ತರಿಗೆ ಭಕ್ತಿ ಪೂರ್ವಕವಾಗಿ ವಂದಿಸೋಣ. ಸ್ವಂತಕ್ಕೆ ಸ್ವಲ್ಪ, ಸಮಾಜಕ್ಕೆ ಸರ್ವಸ್ವ ಎಂಬ ವಿಶಾಲವಾದ ಭಾವನೆಯನ್ನು ಬೆಳೆಸಿಕೊಳ್ಳೋಣ. ಯೋಗಾಸನದಿಂದ ಶರೀರಕ್ಕೆ ಶಕ್ತಿ, ಮನಸ್ಸಿಗೆ ಶಾಂತಿ, ಬುದ್ಧಿಗೆ ಯುಕ್ತಿ, ಭಾವನೆಗೆ ಭಕ್ತಿ, ಜೀವನ್ ಮುಕ್ತಿ ಕೊಡಲೆಂದು ಭಗವಂತನನ್ನ ಬೇಡಿಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬರೋಣ. ಹಸ್ತಗಳನ್ನ ಒಂದಕ್ಕೊಂದು ಉಜ್ಜುತ್ತಾ ಆ ಉಷ್ಣತೆಯನ್ನ ಕಣ್ಣಿನ ಮೇಲಿಟ್ಟು ಅಜ್ಞಾನದ ಅಂಧಕಾರದಲ್ಲಿ ಕಾಣುವ ಜ್ಞಾನದ ದಿವ್ಯ ಜ್ಯೋತಿಯನ್ನೇ ವೀಕ್ಷಿಸುತ್ತಾ ಕರಗಳಲ್ಲಿಯೇ ಕಣ್ಣುಗಳನ್ನ ತೆರೆಯೋಣ. ಕರಗಳನ್ನೇ ನೋಡುತ್ತಾ ಕರಮಂತ್ರ. ಕರಾಗ್ರೆ ವಸತೆ ಲಕ್ಷ್ಮೀ, ಕರಮಧ್ಯೆ ಸರಸ್ವತಿ, ಕರಮೂಲೆ ಸ್ಥಿತಾ ಗೌರಿ, ಪ್ರಭಾತೆ ಕರದರ್ಶನಂ. ತ್ರಿಶಕ್ತಿಗಳು ವಾಸಿಸುತ್ತಿರುವ ಈ ಕರದಲ್ಲಿ ಯಾವಾಗಲೂ ಒಳ್ಳೆಯ ಕೆಲಸವನ್ನೇ ಮಾಡುತ್ತೇವೆಂದು ಪ್ರತಿಜ್ಞೆ ಮಾಡುತ್ತಾ ವಾಸ್ತವ ಪ್ರಪಂಚಕ್ಕೆ ಬರೋಣ. ಹರಿ ಓಂ.
No mama ಪದ್ಮಾಕ beyond ವಂದನಾರ್ಪಣೆ. anywhere. Only stays in kitchen. ಹರಿ ಓಂ ಅಕ್ಕ. ಹರಿ ಓಂ. ಇದುವರೆಗೂ ಮಾತೆಯರ ಯೋಗಾಭ್ಯಾಸವನ್ನು ಅಚ್ಚುಕಟ್ಟಾಗಿ ನಡೆಸಿಕೊಟ್ಟ ಗಾಯತ್ರಿ ಅಕ್ಕ ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ತಾಂತ್ರಿಕ ವ್ಯವಸ್ಥೆ ಯಾರು ಅಕ್ಕ? ಶಾಂತಕ್ಕ. ಹರಿ ಓಂ. ಶಾಂತಕ್ಕ. ಹಾಗೆ ಸಕ್ರಿಯವಾಗಿ ಭಾಗವಹಿಸಿದ ಎಲ್ಲ ಅಕ್ಕಂದಿರಿಗೂ, ಝೂಮ್ ಆಪ್ ವ್ಯವಸ್ಥಾಪಕ ಮಂಡಳಿಗೂ, ತಾಂತ್ರಿಕ ವ್ಯವಸ್ಥೆಯನ್ನು ನಿರ್ವಹಣೆ ಮಾಡಿದ ಶಾಂತಾ ಕೃಷ್ಣ ಅಕ್ಕ ಅವರಿಗೂ ಸಮಿತಿಯ ಪರವಾಗಿ ವಂದನೆಗಳನ್ನು ಅರ್ಪಿಸುತ್ತೇನೆ. ದೇಶ ಕಾಯುವ ಯೋಧರಿಗೆ, ಅನ್ನ ಕೊಟ್ಟ ರೈತರಿಗೆ ಹಾಗೂ ಪ್ರಕೃತಿ ಮಾತೆಗೆ ಶಿರಬಾಗಿ ನಮಿಸುತ್ತಾ ಲೋಕ ಕಲ್ಯಾಣ ಮಂತ್ರದೊಂದಿಗೆ ಇಂದಿನ ಅವಧಿಯನ್ನು ಸಂಪನ್ನಗೊಳಿಸೋಣ. ವಜ್ರಾಸನ ಸ್ಥಿತಿ, ಬೆನ್ನು ನೇರ, ಕುತ್ತಿಗೆ ನೇರ, ಕೈಗಳು ನಮಸ್ಕಾರ ಸ್ಥಿತಿ, ಕಣ್ಣುಗಳನ್ನು ಮುಚ್ಚಿರೋಣ. ಓಂ ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಶ್ಚಿತ್ ದುಃಖ ಭಾಗವೇತ್. ಹರಿ ಓಂ ಶಾಂತಿ ಶಾಂತಿ ಶಾಂತಿ. बोलो भारत माता की जय. प्रभु श्री रामचंद्र महाराज की जय. वंदे मातरಂ, ವಂದೇ ಮಾತರಂ, ವಂದೇ ಮಾತರಂ. ಹರಿ ಓಂ. ಅವಕಾಶ ಮಾಡಿಕೊಟ್ಟ ಸಮಿತಿಗೆ ವಂದನೆಗಳನ್ನು ಅರ್ಪಿಸುತ್ತೇನೆ. ಹರಿ ಓಂ ಅಕ್ಕ. ನಿರೂಪಣೆಯನ್ನು ನಡೆಸಿಕೊಟ್ಟಂತಹ ಪದ್ಮಾ ಅಕ್ಕ ಅವರಿಗೆ ಸಮಿತಿಯ ಪರವಾಗಿ ಹೃತ್ಪೂರ್ವಕವಾದ ವಂದನೆಗಳನ್ನು ಅರ್ಪಿಸುತ್ತೇನೆ. ಹಾಗೆ ಅವಕಾಶ ಮಾಡಿಕೊಟ್ಟಿದ್ದಕ್ಕಾಗಿ ಸಮಿತಿಗೆ ಹೃತ್ಪೂರ್ವಕವಾದ ವಂದನೆಗಳನ್ನು ಸಲ್ಲಿಸುತ್ತಾ ಇಂದಿನ ಅವಧಿಯನ್ನ ಸಂಪನ್ನಗೊಳಿಸೋಣ. ಶಾಂತಕ್ಕ ಇದ್ ಮಾಡೋಣ. ನಾಳೆ ಯಾರು 3 ದಿನ ಆಗೋಯ್ತಲ್ವಾ, ನಾಳೆ ಜೋಡಿಸ್ಕೊಳ್ಳೋಣ. ಬೇಗ 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 ಮುಂದೆ ಬನ್ನಿ. ಪಟ ಪಟ ಪಟ್. ನಿರೂಪಣೆ ಯಾರಕ್ಕ? ಅಕ್ಕ ಏಕಾತ್ಮತಾ ಸ್ತೋತ್ರ ಸುಷ್ಮಾ ಅಕ್ಕ. ಸುಷ್ಮಾ ಅಕ್ಕ. ಹಾ, ಏಕಾತ್ಮತಾ ಸುಷ್ಮಾ ಅಕ್ಕ. ಈಗ ಅಮೃತ ವಚನ, ಪಂಚಾಂಗ ಶ್ರವಣ. ಅಮೃತ ವಚನ, ಪಂಚಾಂಗ ಶ್ರವಣ. ಭಾನು ಅಕ್ಕ, ರುಕ್ಮಿಣಿ ಅಕ್ಕ. ರುಕ್ಮಿಣಿ ಅಕ್ಕನಾ? ಹಾ. ಅಮೃತ ವಚನ ನಾನು ಹೇಳ್ತೀನಿ. ಯಾರಕ್ಕ? ವಿನುತ ಅಕ್ಕ. ಅಮೃತ ವಚನ ಹೇಳ್ತೀನಿ. ವಿನುತ ಅಕ್ಕ ಅಮೃತ ವಚನ. ಮತ್ತೆ ಇವ್ರು ಪ್ರಮೀಳಕ್ಕ, ನೀವು ಸ್ವಾಗತ ಮಾಡಿ ಅಕ್ಕ, ನಾನು ಹೆಲ್ಪ್ ಮಾಡ್ತೀನಿ. ಆಗತ್ತಾ ಪ್ರಮೀಳಕ್ಕ? ಪ್ರಮೀಳಕ್ಕ ಇದ್ದೀರಾ? ಇನ್ಯಾರು ಮಾಡ್ತೀರಾ ನಿರೂಪಣೆನ?